ವಿತ್ತಿರ್ಹಿ ರಸವಿತ್ತಯೇ ವಿತ್ತಿರ್ಹಿ ರಸವಿತ್ತಯೇ. ಮುಂದೆ ವಾಕ್ಯಾರ್ಥ ಜ್ಞಾನ ಮಾತ್ರೇಣ ಕ್ವಚಿದಿಷ್ಟಂ ಭವೇದಪಿ ಯತ್ಕಿಂಚಿತ್ ಕರಣಸ್ಯಾಪಿ ಯಜ್ಞತೈವ ಅನ್ಯಥಾ ಭವೇತ್ ತಸ್ಮಾದ್ ಉಪಾಸನಾರ್ಥಂಚ ಚಾರ್ಥೇ ತಾತ್ಪರ್ಯವದ್ಭವೇ. ಆದ್ದರಿಂದ ಉಪಾಸನೆಗೋಸ್ಕರವಾಗಿ ಒಂದು ವಿಷಯದಲ್ಲಿ ಸಿದ್ಧ ವಸ್ತುವಿನಲ್ಲೇ ತಾತ್ಪರ್ಯವನ್ನು ಹೊಂದಬೇಕೇ ಹೊರತು ಬೇರೆ ಇದರ ಮೇಲೆ ಅಲ್ಲ. ಇತಿ ಶಬ್ದೋ ಅಗ್ನೌ ಇತಿ ಅಪಿ ಉನ್ನೀತೆ ಸ್ಮೃತಿರ್ಭವೇತ್ ಇತಿ ಶಬ್ದಸ್ಯ ಇತಿ ಶಬ್ದ ವ್ಯಪೇತಾನಿ ಅಪಿ ಸಂತಿ ಚರ್ಚಾಸ್ಪದಂ ಅಲ್ಲ ವಚಾಂಸಿ ಅಲಂ. ಒಟ್ಟೇನಾಯ್ತು ಇದರಿಂದ ಇತಿ ಶಬ್ದ ಉನ್ನಯೇ ಇತಿ ಶಬ್ದವನ್ನು ಸೇರಿಸೋದು. ಅಗ್ನೌ ಇತಿ ಅಪಿ ಉನ್ನೀತೆ ಸ್ಮೃತಿರ್ಭವೇತ್ ಇತಿ ಅಲ್ಲದೆ ಯಜ್ಞ ಯಾಗ ಹೋಮ ಹವನ ಮಾಡಬೇಕಾದ್ರೂ ಕೂಡ ಬೇಕಾದ್ದೇನೀಗ ಒಬ್ಬ ಗುರಿ ಇರಬೇಕು ಯಜ್ಞಕ್ಕೆ. ಸುಮ್ಮನೆ ಕೂತ್ಕೊಂಡು ಎಲ್ಲ ಹೋಗು ಅಂತ ಕೇಳಿದರೆ ರಿಕ್ಷಾ ಇದೆ ಹೋಗ್ಲಿಕ್ಕೆ ಬರುತ್ತೆ, ಕಾರ್ ಇದೆ ಹೋಗ್ಲಿಕ್ಕೆ ಬರುತ್ತೆ, ಅದು ಎಲ್ಲಿಗೆ ಅಂತ ಹೇಳಿದೆ ಹೋದರೆ ಎಲ್ಲಿಗೆ ಯಾರಿಗೆ ಬೇಕು ಎಲ್ಲಿಗೆ ಹೋಗಬೇಕಾಗಿತ್ತು ಅಂತ ಕೇಳದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ವಸ್ತು ಏನಾಗಿರೋ ಸಿದ್ಧ ವಸ್ತುವೇ ಆಗಿರಬೇಕು. ಆದ್ದರಿಂದ ಕಾರ್ಯತಾವಾದ ಅಲ್ಲ, ಸಿದ್ಧ ವಸ್ತುವಿನಲ್ಲೇ ತಾತ್ಪರ್ಯ. ಈ ರೀತಿ ಅರ್ಥ ಮಾಡಬಾರ್ದು. ಕೆಲವು ವಸ್ತುಗಳು ಸಿದ್ಧ ವಸ್ತುವಿನಲ್ಲಿ, ಕೆಲವು ಇದರಲ್ಲಿ ಅಂತ ಮಾಡಿಕೊಡೋದು. ಎಲ್ಲವೂ ಕೂಡ ಇದಿಲ್ಲದೆ ಹೋದರೆ ಮುಂದೆ ಎಂಟ್ರಿನೇ ಇಲ್ಲ. ಅದರಿಂದಾಗಿನೇ ಕೆಲವಕ್ಕೆ ಫೌಂಡೇಶನ್ ಬೇಕು, ಕೆಲವು ಫೌಂಡೇಶನ್ ಬೇಡ ಅಂತ ಹೇಳಿದಾಗುತ್ತೆ ಅಷ್ಟೆ. ಫೌಂಡೇಶನ್ ವಸ್ತು ಬಿಲ್ಡಿಂಗ್ ಅಂದರೆ ಏನಿರಬೇಕು, ಅದಕ್ಕೆ ಸಿದ್ಧ ವಸ್ತುವಿನಲ್ಲೇ ಮಹಾ ತಾತ್ಪರ್ಯ ಹೊರತು ಬೇರೆ ಇದರಲ್ಲಿ ಅಲ್ಲ. ಆತ್ಮ ಯಾರು ಅಲ್ಲ, ಇಷ್ಟ ಸಾಧನ ಕೊಡೋರು ಯಾರು? ಇಷ್ಟ ಸಾಧನ ಮಾಡ್ಕೊಳ್ಳಿ. ಅದಕ್ಕೆ ರಜ ಕರ್ಮ ವಿಮಾಮಲ, ಕರ್ಮಕ್ಕೇನಿಲ್ಲ ಸ್ವತಃ ಕೊಡೋ ಶಕ್ತಿ ಇಲ್ಲ. ಅದು ಎಷ್ಟೋ ಸಾವಿರ ಸತ್ತು ಹೇಳಿದ್ದೀನಿ ಈಗಾಗಲೇ. ಅವ್ರು ಎಲಿಜಿಬಿಲಿಟಿ ಇದೆ, ಎಲ್ಲ ಇದೆ, ಮೇಲೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದರ ಅವಾಗೇನಾಗುತ್ತೆ, ಕೆಲಸ ಆಗೋದೇ ಇಲ್ಲ. ಅವ್ರಿಗೆ ಡೈರೆಕ್ಟರ್ ಆಗಬೇಕಾಗಿತ್ತು. ಇವ್ರು ಏನು ಮಾಡಿದ್ರು, ಇನ್ನೊಬ್ಬರಿಗೆ ಕೊಟ್ಬಿಟ್ರು. ಅವ್ರಿಗೆ ಕೇಸ್ ಹಾಕಿದ. ಆ ಕೇಸು ಅದು ಮುಗಿಯೋವರೆಗೂ ನೋಡ್ಕೊಟ್ರು. ಅದರ ರಿಟೈರ್ ಆಗೋದು ನೋಡ್ಕೊಂಡು ಆಮೇಲೆ ಅದು ಬೆನಿಫಿಟ್ ಕೊಟ್ಟರು, ಪೋಸ್ಟ್ ಕೊಡಲಿಲ್ಲ. ಸರಿ ಒಂದು ಅಂತ ಹೇಳಿದ್ರು ಅಷ್ಟೇ. ಅದ್ರ ಉದ್ದೇಶ ಏನಂದರೆ, ಇಲ್ಲಿ ನೋಡಿ, ಇದೇನೋ ಆಟೋಮೆಟಿಕ್ ಆಗಿದ್ದರೆ ಬಂದುಬಿಡ್ಬೇಕಾಗಿತ್ತು. ಅದನ್ನು ಆಟೋಮೆಟಿಕ್ ಬರಬೇಕಂತ ಏನಿಲ್ಲ. ಎಷ್ಟೋ ಬರಬೇಕಾದ ವಸ್ತುಗಳು ನಮಗೆ ಬರೋದಿಲ್ಲ. ಕಾರಣ ಏನಂದರೆ ಫಲ ಪಡ ಯೋಗ್ಯತೆ ನಮಗಿಲ್ಲ ಅದಕ್ಕೆ, ಆದ್ದರಿಂದ ಬರ್ತಾ ಇಲ್ಲ. ಕೆಲವು ನಿರೀಕ್ಷಿತ ಬಂದುಬಿಡುತ್ತೆ. ಯಾಕೆ ಅವರು ಅನುಗ್ರಹ ಮಾಡಿದಾಗ ಅನಿರೀಕ್ಷಿತವಾಗಿ ಬರುತ್ತೆ. ಆದ್ದರಿಂದ ಪ್ರಧಾನ ಯಾವುದಾಯ್ತು ಈಗ? ನಾವು ಸಾಮಾನ್ಯವಾಗಿ ಗುರುಪ್ರಸಾದ ಅಧ್ಯಯನಾದಿಗಳು ಯಾವ ಶ್ರೇಷ್ಠ ಅಂದರೆ ಏನಂತ ಉತ್ತರ ಕೊಟ್ಟರು? ಅಂದಮೇಲೆ ಹರಿಪ್ರಸಾದ ದೊಡ್ಡದು, ಹಾಗಿದ್ದು ದೊಡ್ಡದು. ಗುರುಪ್ರಸಾದನೇ ದೊಡ್ಡದಾದಾಗ ಹರಿಪ್ರಸಾದ ಇನ್ನೂ ದೊಡ್ಡದಾಗೋದ್ರಿಂದ ಹರಿ ಸಿದ್ಧ ವಸ್ತು ಇವತ್ತೆ. ದೇರ್ಫೋರ್ ಮಹಾತಾತ್ಪರ್ಯ ಎಲ್ಲಿರಬೇಕು? ಕರ್ಮದಲ್ಲೇ ಫಲ ಕೊಡುತ್ತೆ. ಇವತ್ತಿನ ವಾದ ಅವೆಲ್ಲ ಕೂಡ ಕೆಲಸ ಮಾಡಿ ದುಡ್ಡು ರೈಟ್ ಏನು ರೈಟ್ ಇರ್ತೀವಿ, ರೈಟ್ ಮಾತ್ರ ಬರೋದಿಲ್ಲ. ಅದು ಎಷ್ಟೋ ಸತ್ತು ಫೇಲು ಮಾಡ್ಬೋದು ಅವರು, ಕೆಲವೊಮ್ಮೆ ಡಿಲೇ ಮಾಡ್ಬೋದು. ಆಟೋಮೆಟಿಕ್ಕಾಗಿ ಬರೋದಾದ್ರೆ ಆ ಕ್ಷಣಕ್ಕೆ ಬಂದುಬಿಡ್ಬೇಕಾಗಿದೆ. ಬೆಂಕಿ ಸುಡೋದಕ್ಕೆ ಟೈಮ್ ಬೇಕಾದಕ್ಕೆ ಏನು ಮಾಡುತ್ತದ? ಯಾಕೆ? ಸ್ವಭಾವ. ಆದರೆ ಸ್ವಭಾವ ಕೂಡ ಭಗವನ್ ನಿಯಂತ್ರಿತ. ಇನ್ನು ಫಲ ಹೇಳಬೇಕಾಗಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಯಾತಕ್ಕೆ ಹೇಳಿದಾಗಾಯ್ತು. ಈಗ ಇವಷ್ಟು ಹೇಳದೆ ಹೋಗಿದ್ರೆ ದೇವರಿದ್ದಾನೆ ಅಂತಾಗಲಿ, ಅವನು ಅನುಗ್ರಹವೇ ಮುಕ್ತಿ ಸಾಧನ ಅಂತಾಗಲಿ ಹೇಳೋದು ಆಗದೆ ಹೋದ್ರಿಂದ ಬ್ರಹ್ಮ ಜಿಜ್ಞಾಸೆಗೆ ಅರ್ಥನೇ ಬರ್ತಿರಲಿಲ್ಲ. ಕಾರ್ಯತಾವಾತ ಖಂಡನೆ ಯಾತಕ್ಕೆ ಬದಕ್ಕೆ ಉತ್ತರ ಆತ್ಮಾನಮೇವ ಇತ್ಯಾದೀನಿ ಯೋಗೇ ಅಗ್ನವಪಿ ತತ್ಸಮಂ. ಆಮೇಲೆ ಏಕವಾಕ್ಯತ್ವ ಯೋಗೇತು ವೇದಶ್ಯಾಪಿ ಅಶೇಷತಃ. ಆದ್ದರಿಂದ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಈ ರೀತಿ ಅನ್ವಯ ಮಾಡಿಕೊಂಡಾಗ ಮಾತ್ರವೇ ಅದಕ್ಕೆ ಅರ್ಥ ಬರೋದರಿಂದ ಯೋಗ, ಅದು ಯೋಗ ವೃತ್ತಿಯಿಂದ ಅಂದರೆ ಅದು ಹೊಂದಿಸಿದಾಗ ಮಾತ್ರನೇ ಅರ್ಥ ಬರೋದರಿಂದ ಪ್ರತಿಯೊಂದು ವಾಕ್ಯಗಳು ಕೂಡ ಅಶೇಷತಃ ವೇದಶ್ಯಾಪಿ ಹಿ ಅಶೇಷತಃ ಏಕವಾಕ್ಯತ್ವ ಯೋಗೇ. ಏಕವಾಕ್ಯತ್ವ ಯೋಗ ಅಂದರೆ ಏನದು? ಈಗ ಒಂದು ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯೆದ್ದು ಅರ್ಥವನ್ನು ಹಾಕ್ಕೊಡುತ್ತಾ ಹಾಗೆ ಇಡೀ ವೇದವಾಕ್ಯ ಒಂದು ಯೂನಿಟ್, ಇಡೀ ವಾಗ್ಮಯ ಒಂದು ಯೂನಿಟ್. ಅದೇನಂತ ಹೇಳುತ್ತಾ ದೇವ್ರು ಹೇಳುತ್ತೆ. ಇದು ತಿಳ್ಕೊಂಡ್ಬಿಟ್ರೆ ಮತ್ತೆ ಈ ಪದ ಹೇಳುತ್ತೆ. ಮನೆ ಅವ್ರದ್ದು ಮೇಲೆ ರೂಮ್ ಅವ್ರದ ಇದೌದ ಈ ಕಾಲ್ ಮಾತಿಗೆ ಅರ್ಥ ಏನದಕ್ಕೆ? ಮನೆಯೇ ಅವ್ರದ್ದು ಅಂತ ಹೇಳಿದ ಮೇಲೆ ಪ್ರತಿಯೊಂದು ವಸ್ತುವು ಕೂಡ ಯಾರ್ದಾಯ್ತು? ಈಗ ಅವ್ರದ್ದಾಯ್ತು. ಆ ದೃಷ್ಟಿಯಲ್ಲಿ ಏನೋ ಅರ್ಥ ಮಾಡಿಕೊಂಡ್ರೆ ದೇವರ ಕಾನ್ಸೆಪ್ಟ್ ಒಪ್ಪಿದಾಗ ಒಂದು ಭಾಗ ದೇವರನ್ನ ಇನ್ನೊಂದು ಭಾಗ ಬೇರೆ ಹೇಳುತ್ತೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಆ ದೃಷ್ಟಿ ಕಾರ್ಯತಾವಾದ ಎರಡು ವಿಧ ಇಲ್ಲ. ಕಾರ್ಯತಾವಾದನೇ ಒಪ್ಪಬೇಕು ಅಂತ ಒಂದು ವಾದ, ಇಲ್ಲ ಕಾರ್ಯತನೂ ಒಪ್ಪಬೇಕು ಅಂತ ಇನ್ನೊಂದು ವಾದ. ಎರಡೂ ಸರಿಯಿಲ್ಲ ಅಂತ ಹೇಳ್ಬಿಟ್ರು. ಎರಡು ಮುಖ್ಯವಾಗಿ ಎರಡಕ್ಕೂ ಬೆಲೆ ಬರೋದು ಯಾವಾಗ? ಸಿದ್ಧ ವಸ್ತು ಇದ್ದು ಅವರು ಯಾರಿಗೆ ನಾವು ಕರ್ಮ ಮಾಡಿದ ಫಲ ಕೊಡೋ ಶಕ್ತಿ ಇದೆ ಅವನಿರಬೇಕು ಫಸ್ಟ್.
ಇಲ್ಲಿ ಹೋದ್ರಿಲ್ಲ. ವಾಕ್ಯಭೇದೋ ನ ಯುಕ್ತ ಸ್ಯಾತ್ ಯೋಗಶ್ಚ ಸ್ಯಾನ್ ಮಹಾಫಲೆ. ಇಲ್ಲಿ ವಾಕ್ಯಭೇದ ಆಗಬಾರ್ದು. ಒಂದು ಹೆಸರಿಟ್ಟು ಕೆಮಿಸ್ಟ್ರಿ ಅಂತ ಹೆಸರಿಟ್ಟ ಅದಿರೋದೆಲ್ಲ ಬೇರೆ ವಿಷಯ. ಅದು ಮ್ಯಾಥಮೆಟಿಕ್ಸ್ ಬಂದಿರೋದು ಮಧ್ಯೆ ಸ್ಟಿಲ್ ಅದೇನದು ಕೆಮಿಸ್ಟ್ರಿ ಕನೆಕ್ಟ್ ಆಗೋದು. ಈ ಸಾರಿ ಮ್ಯಾಥಮೆಟಿಕ್ಸ್ ಬರುತ್ತೆ, ಕನೆಕ್ಟ್ ಆಗುತ್ತೆ. ಆದ್ದರಿಂದ ಯಾವುದೇ ವಿಷಯ ಎಲ್ಲೇ ಇವತ್ತು ಉದಾಹರಣೆಗೆ ಸಂಧ್ಯಾ ವಂದನೆ ಮಾಡಿ, ಸಂಧ್ಯಾ ವಂದನೆ ಯಾರಿಗೆ ಮಾಡಬೇಕು? ವಂದನೆನ ಜಡ ಪದಾರ್ಥಕ್ಕೆ ಮಾಡ್ತೀಯಾ? ಇಲ್ಲ. ಆದ್ದರಿಂದ ಸಂಧ್ಯಾದ ಭಗವಂತನ ಹೆಸರೇ ಇದೆ, ಆ ಕಾಲಕ್ಕೆ ಮಾಡಿ ಅಂತ ಹೇಳಿದ್ರಿಂದ ಫಲ ಸಿಗುತ್ತೆ. ಇಲ್ಲದೆ ಹೋದರೆ ಆಫೀಸ್ ಇಲ್ಲದ ಹೋದ ಬಂದು ಏನು ಕೆಲಸ ಆಯ್ತು ಅವನಿಗೆ? ಎಷ್ಟೋ ಸತ್ತು ಮುಖ್ಯಸ್ಥ ಇರಲಿಲ್ಲ, ಕೆಲಸ ಇಲ್ಲ. ಇವತ್ತಾಗಲಿ ಎಲ್ಲ ಆಗೋಗ್ಬಿಟ್ಟಿದೆ, ಅವ್ನು ಸೈನ್ ಬೇಕು, ಅವ್ನು ರಜೆ. ಅವನೇ ಆಗ್ಬೇಕಾಗಿದ್ದ ಕೆಲಸ ಆಗೋದಿಲ್ಲ, ಕೊಡಿ ಅಂದರೆ ಕೊಡೋಕ್ಕೆ ಬರೋದಿಲ್ಲ. ಇದು ಇವತ್ತಿನ ಕಾಲದಲ್ಲೂ ಕೂಡ ಏನಿದೆ ಎಲ್ಲ ಆನ್ಲೈನ್ ಆದರೂ ಕೂಡ ಏನು ಆನ್ಲೈನ್ ಆಗಿಲ್ಲ, ಕೆಲವೊಂದು ಮಾಡೋಕ್ಕೆ ಬರೋದಿಲ್ಲ. ವಾಕ್ಯಭೇದವಾಗಕೂಡದು ಅಂತ ಅರ್ಥ. ಇತಿ ಬ್ರೂಯಾದಿತಿ ವಚೋ ಗತಮಗ್ನೌ ಸಮೀಪಕಂ ಕಲ್ಪನಾ ಚೇತ್ ಸ್ಯಾತ್ ಪೃಥಕ್ ತಾತ್ಪರ್ಯ ಕಲ್ಪನೆ ಕಲ್ಪನಾ ಗೌರವಾದೇವ ಪದಾರ್ಥ ನಶ್ಯುರೇವಹಿ. ಕಲ್ಪನಾ ಗೌರವ ಆಗತ್ತೆ ನಿಂದು ಅಂತ ಕೇಳಿದ್ರೆ ತಪ್ಪದು. ಕಲ್ಪನಾ ಗೌರವ ಆಗೋದು ಯಾವಾಗ? ಅನವಶ್ಯಕವಾಗಿ ಕೆಲವು ವಸ್ತುವನ್ನು ಒಪ್ಪಿದಾಗ ಏನಾಯ್ತದು? ಅವಶ್ಯವಾಗಿದ್ದಾಗ ಒಪ್ಪಲೇಬೇಕಾಗ್ತದೆ. 2 ಬ್ಯಾಗ್ ಮಾಡಬಾರ್ದು. ಆದರೆ ಟಿಕೆಟ್ ಗೇಟಲ್ಲಿ ಅದು ಮಾಡಲೇಬೇಕು. ಇಲ್ಲ ಹೋದ್ರೆ ಅದನ್ನು ಅದರಲ್ಲೇ ಹಾಕಿಬಿಟ್ರೆ ಭಾಳಕ್ಕೆ ಚಿಕ್ಕದೇ ಇರ್ಬೋದು, ಅದು ಬೇರೆಯೇ ಮಾಡೋದು. ಕೆಲವನ್ನ ಬೇರೆ ಬೇರೆ ಮಾಡಿದರೆ ದೋಷ, ಕೆಲವು ಮಾಡದೆ ಹೋದರೆ ದೋಷ, ಮಾಡಿದರೆ ದೋಷ. ಆ ದೃಷ್ಟಿಯಲ್ಲಿ ಕಲ್ಪನಾ ಗೌರವ ಅನ್ನೋದು ದೇವ್ರನ್ನ ಒಪ್ಪೋದ್ರಿಂದ ಬರೋದಿಲ್ಲ, ಕಾರ್ಯತಾವಾದ ಒಪ್ಪಿದರೆ ಬರುತ್ತೆ. ಕಲ್ಪನಾ ಗೌರವ ಅಲ್ಲ, ವಸ್ತುನೇ ಇರೋದಿಲ್ಲ. ಆ ರೀತಿ ಆಗೋಗ್ಬಿಟ್ಟು ಅದು ಸರಿಯಲ್ಲ. ಪ್ರಮಾಣಾವಗತತ್ವ ಚೇತ್ ತಾತ್ಪರ್ಯಾಣಾಂ ತಥೈವ ಹಿ ತಸ್ಮಾತ್ ಪದಾರ್ಥೇ ವಾಕ್ಯಾರ್ಥೇ ತಾತ್ಪರ್ಯಂ ಉಭಯತ್ರ ಚ. ಇಲ್ಲ ಪ್ರಮಾಣದಿಂದ ಒಪ್ತೇವೆ ಅಂತ ಕೇಳಿದ್ರೆ ಇದು ಪ್ರಮಾಣ ಇದ್ದೇ ಇದೆಯಲ್ಲ. ನೀವು ಕರ್ಮದ ಬಗ್ಗೆ ತಾತ್ಪರ್ಯ ವಾಕ್ಯ ಹೇಳೋದು ಭಾರಿ ಕಡಿಮೆ. ಸರ್ವೇ ವೇದ ಯತ್ಪದ ಭಾವ ಇಂಥ ವಾಕ್ಯ ಎಷ್ಟು ಸಿಗುತ್ತೆ, ಲೆಕ್ಕನೇ ಇಲ್ಲ. ಅದರಿಂದಾಗಿಯೇ ನಾವು ಕಲ್ಪನೆ ಮಾಡಿ ಹೇಳಿದ್ದಲ್ಲ, ಪ್ರಾಮಾಣಿಕವಾಗೇ ಹೇಳಿರೋದು. ಅದು ಕಲ್ಪನಾ ಗೌರವ ದೋಷವಾಗೋದು ಅನಗತ್ಯವಾಗಿ ಕಲ್ಪನೆ ಮಾಡಿದಾಗಲೇ ಹೊರತು ಅಗತ್ಯವಾಗಿ ಮಾಡಿದಾಗ ಅಲ್ವೇ ಅಲ್ಲ. ಪೃಥಗೈವಚ್ಚ ವಾಕ್ಯತ್ವ ಪೃಥಗನ್ವಯತೋಪಿ. ಇವೆಲ್ಲ ಮೇಲ್ನೋಟದ ಅರ್ಥಗಳಷ್ಟಿದೆ, ಡೀಟೇಲ್ ಆಗಲ್ಲ. ಸುಧಾದಲ್ಲಿ ಓದಿರೋದ್ರಲ್ಲಿ ಹೇಳೋದಕ್ಕಾಗೋದಿಲ್ಲ. ಪೃಥಗೈವಚ ವಾಕ್ಯತ್ವ ಪೃಥಗನ್ವಯತೋ ಭವೇತ್ ಅವಾಂತರತ್ವಾತ್ ವಾಕ್ಯಾನಾಂ ವಾಕ್ಯಭೇದೋ ನ ದೂಷಣ. ಇನ್ನು ಎಷ್ಟೋ ವಿಷಯದಲ್ಲಿ ಆಗಿದ್ದರೆ ವೇದ ದೇವರನ್ನೇ ಹೇಳುತ್ತೆ ಅಂತ ಹೇಳ್ತೀರಿ, ಕರ್ಮ ಹೇಳೋದಿಲ್ಲ ಹಾಗಿದ್ರೆ ಹೇಳುತ್ತೆ. ಆದರೆ ಈ ವಾಕ್ಯಭೇದ ಯಾವುದಕ್ಕೆ ಅಲ್ಲಿ ರಿಸಲ್ಟ್ ಆಯಿತು. ಅದು ಬರೀ ವಾಕ್ಯಭೇದ ದೋಷನೇ. ಆದರೆ ವಾಕ್ಯಭೇದ ಕೂಡ ಮಹಾತಾತ್ಪರ್ಯಕ್ಕೆ ಅನುಗುಣವಾಗಿದ್ದಾಗ ಏನಾಯ್ತದ ಅತ್ಯಂತ ಗ್ರಾಹ್ಯ. ಅದು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಅದು ಹೆಸರು ಹೇಳೋದಿಲ್ಲ ಆಚಾರ್ಯರು ಯಾರು ಕೂಡ, ಯಾರು ತಪ್ಪು ಹೇಳಿದ್ದಾರೆ ಅಂತ. ವಿಷಯ ಮುಖ್ಯ. ಆದ್ದರಿಂದ ಇಲ್ಲಿ ಈ ವಾಕ್ಯಭೇದ ಅಂದರೆ ಏನು, ವಾಕ್ಯಭೇದ ಆಗ್ಬೋದೋ ಇಲ್ವೋ, ಕಲ್ಪನಾ ಗೌರವ ಅಂದರೆ ಏನು, ಅದು ಗುಣನೋ ದೋಷನೋ ಎಲ್ಲವನ್ನು ಹೇಳಿಬಿಟ್ಟು ಆ ಹೆಸರು ಯಾಕೆ ಹೇಳೋದಿಲ್ಲ ಅಂದರೆ ತಕ್ಷಣ ಏನು ಮಾಡ್ತಾನೋ ಅವನು ದೊಡ್ಡ ಗಲಾಟೆ ಶುರು ಮಾಡಿಬಿಟ್ಟು 30 ಕೆಳಗೆ ಬಂದವರೆಲ್ಲ ಫೇಲು ಅಂದ್ಬಿಟ್ಟು ಏನಾಯ್ತು ಅಲ್ಲಿಗೆ ಸುಮ್ಮನೆ ತಲೆ ಮಾತಾಡೋದಿಲ್ಲ ಅವನು. ಇವನು ಫೇಲು ಅಂದರೆ ಸಿಟ್ಟು ಬರುತ್ತೆ. ಇವನು ಫೇಲು ಅಂತ ಹೇಳಬಾರ್ದು, ಏನಂತ ಹೇಳಬೇಕು? 35 ಬಂದವರೆಲ್ಲ ಫೇಲ್. ಅವಾಗ ಅವ್ರಿಗೆ ಖುಷಿ ಅಂತ ಸತ್ಯದ ಹೆಸರುವರೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ವಜ್ರಾಸ ಅವರು ತಮಾಷೆ ಮಾಡ್ತಾರೆ. ನೂನಂ ತಪೋ ಯಸ್ಯ ನಮನ್ಯು ನಿರ್ಜಯ ಅಂತ ಹೇಳಬೇಕಾದ್ರೆ ಮಹಾಲಕ್ಷ್ಮಿ ದೇವತೆಗಳಿಗೆ ಯಾರಿಗೂ ಮಾಲೆ ಹಾಕೋದಿಲ್ಲ, ದೋಷಗಳೇ ಅಂತ ಹೇಳಬೇಕಾದ್ರೆ ಹೆಸರು ಹೇಳಲಿಲ್ಲ. ಒಬ್ರಿಗೆ ಹಾಗೆ ಇನ್ನೊಬ್ರಿಗೆ ಹಾಗೆ ಯಾರ ಹೆಸರು ಹೇಳಲೇ ಇಲ್ಲ. ಯಾಕೆಂದರೆ ತನ್ನ ಮಕ್ಕಳು ಅವ್ರ ಮರ್ಯಾದೆ ಕಡಿಬಾರದು ಅಂತ ಏನು ಮಾಡಿದರು, ಹೆಸರು ಹೇಳಲಿಲ್ಲ. ತನ್ನ ಮಕ್ಕಳ ಕೊಂದ ತಾನೇ ಹೇಳುವುದಕ್ಕೆ ಹೇಳಿ ಇಷ್ಟಪಡಲಿಲ್ಲ. ಇದು ಒಂದು ಹೇಳೋದ್ರ ಕೌಶಲ್ಯ. ಯಾರು ನಿಂದೆಗೊಳಗಾಗಬೇಕು ಅವನ ಹೆಸರು ಹೇಳದೆ ಬೈಬೇಕು. ಆದರೆ ನಿಂದೆ ಕನ್ಫರ್ಮ್ ಆಗದೆ ಹೋದ್ರೆ ಏನು ಮಾಡ್ತಾರೆ, ಹೆಸರು ಹೇಳೋದು ಹೇಳಬಾರ್ದು. ಇವತ್ತಷ್ಟೇ ಯಾರೋ ಏನೋ ಮಾಡ್ದ, ಅಧಿಕೃತ ವ್ಯಕ್ತಿಗಳಲ್ಲ, ಅವ ಯಾರೋ ಏನೋ ಮುಗಿಸ್ಬಿಡ್ತಾನೆ. ಗೊತ್ತಾದಾಗ ಏನು ಮಾಡ್ತಾರೆ, ಹೈಲೈಟ್ ಮಾಡ್ತಾರೆ, ಹೆಸರು ಸಮೇತ ಹಾಕ್ತಾರೆ. ಯಾಕೆಂದರೆ ಇದು ಇವ್ರದ್ದು ಅಪರಾಧ ಆಗಬಾರ್ದು. ಇವತ್ತು ಆ ಅರ್ಥದಲ್ಲಿ ಅಂಗೀಕೃತತ್ವಾದಪಿ ತೈಹಿ ಪದಾನಾಂತು ಪೃಥಕ್ ಕ್ರಿಯಾಪದೇನ ಅನ್ವಯಸ್ಯ ವಾಕ್ಯಭೇದೋ ಹಿ ದೂಷಣಂ. ನಿಮ್ಮಲ್ಲೂ ಕೂಡ ಹಾಗಿದ್ದರೆ ವಾಕ್ಯಭೇದ ಮಾಡ್ತೀರಿ ನೀವು, ಅದು ದೋಷ ಅಲ್ಲ ಅಂತ. ಇದು ದೋಷ ಅಲ್ಲವೇ ಅಲ್ಲ. ನಿಮ್ಮದು ದೋಷದ ಮಧ್ಯೆ ಸೇರಿಕೊಂಡು ದೋಷ ಅಲ್ಲ ಅಂತೀರಿ, ನಮ್ಮದು ದೋಷವೇ ಅಲ್ಲ. ಪ್ರತ್ಯಕ್ಷಾದಿ ವಿರೋಧೇತು ಗೌಣಾರ್ಥಸ್ಯಾಪಿ ಸಂಭವಾತ್ ಅತಾತ್ಪರ್ಯಂ ಪದಾರ್ಥೇಪಿ ನ ಕಲ್ಪ್ಯಂ ಅವಿರೋಧತಃ. ಪ್ರತ್ಯಕ್ಷಾದಿ ವಿರೋಧೇತು ಗೌಣಾರ್ಥಸ್ಯಾಪಿ ಸಂಭವಾತ್. ಪ್ರತ್ಯಕ್ಷಾದಿ ವಿರೋಧ ಬಂದಾಗ ಮಾತ್ರ ಏನು ಮಾಡಬೇಕು, ಗೌಣಾರ್ಥವನ್ನು ಮಾಡಿ. ಗೌಣಾರ್ಥ ಅಂದ್ರೇನು, ಸೆಕೆಂಡರಿ ಮೀನಿಂಗ್ ಪ್ರೈಮರಿ ಮೀನಿಂಗ್ ತೊಗೊಳ್ಬಾರ್ದು. ಇವನು ಸಿಂಹ, ಪ್ರೈಮರಿ ಕೊಡೋದೇ ಇಲ್ಲ, ಅವನ್ಯಾಕೆ ಸಿಂಹ ಆಗ್ತಾರೆ, ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕಾಗ ಸಿಂಹದಂತೆ ಪರಾಕ್ ಆ ರೀತಿ ಅರ್ಥ ಮಾಡೋದು ಗೌಣಾರ್ಥ.
ಆದರೆ ಸಿಂಹನೇ ಸಿಂಹ ಅಂತ ಕರೆದು ಗೌಡಾರ್ಥ ಕೈ ಇಟ್ಟರೆ ಕತೆ ಮುಗೀತು. ಗೊತ್ತಾಯ್ತಾ? ಭಾರಿ ಸುಡುತ್ತೆ ಬೆಂಕಿ ಅಂದ್ಬಿಡ್ತಾರೆ, ಭಾರಿ ಬಿಸಿ ಪದಾರ್ಥ ಬೆಂಕಿ ಅಂದ್ಬಿಡ್ತಾರೆ. ಆದರೆ ಅದು ಬೆಂಕಿ ಅಲ್ಲ, ತುಂಬ ಕಾದಿದೆ ಅಂತ ಅಷ್ಟೇ ಅರ್ಥ. ಬೆಂಕಿಯನ್ನು ಬೆಂಕಿ ಅಂತ ಕರೆದ್ರೆ ಅದು ಬೆಂಕಿನೇ. ಏನು ಮಾಡಿಕೊಡೋದು ಅದಕ್ಕೆ ಅಬುಕ್ಕೆ ಅರ್ಥ ಮಾಡಬಾರ್ದು. ಬೆಂಕಿಯ ಸನ್ನಿಧಾನ ಅನ್ನಬಾರ್ದು. ಸನ್ನಿಧಾನಕ್ಕದು ಡಿಫ್ರೆನ್ಸ್ ಇದೆ. ಒಂದು ವಸ್ತು ಬಿಸಿ ಇದೆ, ಇನ್ನೊಂದು ವಸ್ತು ಬಿಸಿ ಇಲ್ಲ. ಎರಡು ಕಬ್ಬಿಣದ್ದೇ. ಎರಡು ಕಬ್ಬಿಣ ಅಂದಮೇಲೆ ಎರಡು ಬಿಸಿ ಇರ್ಕೊಡೋದು, ಇಲ್ಲ ಎರಡು ಬಿಸಿ ಇರಬೇಕು. ಒಂದಕ್ಕಿದೆ ಒಂದಿಲ್ಲ. ಯಾತಕ್ಕೆ ಅಂದರೆ ಒಂದರಲ್ಲಿ ಅಗ್ನಿಯ ಸನ್ನಿಧಿ ಇದೆ, ಅಗ್ನಿ ಅಲ್ಲ ಅದು. ಅಗ್ನಿಯ ಸನ್ನಿಧಿ ಇದೆ. ಅಗ್ನಿಯಲ್ಲಿ ಸನ್ನಿಧಿ ಅನ್ನಬಾರ್ದು. ಅಗ್ನಿ ಆಗಿದೆ. ಪ್ರತಿಮೆಗಳಲ್ಲೇ ದೇವರ ಸನ್ನಿಧಾನ ಇದೆ. ಪ್ರತಿಮೆನೇ ದೇವರು ಅನ್ನಬಾರ್ದು. ಅಂದ್ರೆ ಏನಾಗುತ್ತೆ? ದೇವ್ರ ಜಡ ಪದಾರ್ಥ ಆಗಿಬಿಡುತ್ತೆ. ಸನ್ನಿಧಾನ ಅಂತ ಹೇಳ್ಬೇಕಾದ್ರೆ. ಆದರೆ ದೇವ್ರನ್ನ ಕಂಡಾಗ ಸನ್ನಿಧಾನ ಅನ್ನಬಾರ್ದು. ಅಂತ ಹೇಳ್ಬೇಕಾದ್ರೆ ದೇವರೇ ಅಂತ ಹೇಳ್ಬೇಕು. ಅದೇ ರೀತಿಯಲ್ಲಿ ಗೌಣಾರ್ಥ ಯಾವಾಗ ಮಾಡಬೇಕು, ಮುಖ್ಯಾರ್ಥ ಯಾವಾಗ ಹೇಳ್ಬೇಕು, ಅದೆಲ್ಲ ಕೂಡ ಬಿಡಿಸಿ ಹೇಳ್ತಾರೆ. ಎಷ್ಟೋ ವಿಷಯಗಳು ಸುಮ್ಮನೆ ಓದಿದಾಗ ಎಷ್ಟೋ ಸೇರಿಸ್ಕೋಬೇಕಾಗತ್ತೆ, ವಿವರಣೆ ಕೊಡಬೇಕಾಗತ್ತೆ. ಅದೆಲ್ಲ ಟೀಕಾಕೃತ್ತಾದರೂ ಮಾಡಿ ಪೂರ್ತಿಯಾಗಿ ಅದಕ್ಕೆ ಅರ್ಥವನ್ನು ತಿಳಿಸ್ತಾರೆ. ಅಲ್ಲಿಗೆ ಆ ವಿಷಯ ಮುಗೀತು. ತಥೋ ಅಥೋ ಜ್ಞಾನಫಲಾನ್ನೇವ ಕರ್ಮಾಣಿ ಜ್ಞಾನಮೇವ ಹಿ ಮುಖ್ಯ ಪ್ರಸಾದದಂ ವಿಷ್ಣೋ ಜಿಜ್ಞಾಸಾಯಾಶ್ಚ ತತ್ವವೇ. ಈ ಮಾಯಾವಾದ ಖಂಡನೆ ಮಾಡ್ಬೇಕಾದ್ರೆ ಏನು ಮಾಡಿದರು? ಬಂಧ ಮಿಥ್ಯಾ ಅಂತ ಅವ್ರು ಹೇಳಿದರು. ಅದಕ್ಕೆ ಉಪಸಂಹಾರ ಮಾಡಕ್ಕೆ ಏನು ಮಾಡಿದರು? ಬಂಧ ಸತ್ಯ ಅಂತ ಆದ್ದರಿಂದ ಅಥೋ ಯಥಾರ್ಥ ಬಂಧಸ್ಯ, ಯಥಾರ್ಥ ಬಂಧವಾದ್ದರಿಂದ ಅದು ಪರಿಹಾರ ಆಗಬೇಕಾದ್ರೆ ಯಾರ ಕೈಯಲ್ಲಿ ಬಂಧ ಇದೆ ಅವರಿಂದ ಆಗಬೇಕು, ದೇವ್ರ ಕೈಯಲ್ಲಿದೆ ಅದಕ್ಕೋಸ್ಕರ ಬೇಕು ಅಂತ ಅದು ಕನ್ಕ್ಲೂಡ್ ಮಾಡಿದರು. ಈಗ ಇವ್ರು ಮತ್ತೆ ಖಂಡನೆ ಮಾಡ್ಬೇಕಾದ್ರೆ ಈ ಕನ್ಕ್ಲೂಡ್ ಮಾಡ್ತಾರೆ. ಇವ್ರ ವಾದ ಏನಿತ್ತು? ಕರ್ಮನೇ ಹೇಳುತ್ತೆ ಅಂತೇಳಿ. ಅಲ್ಲ, ಅಥೋ ಜ್ಞಾನಫಲಾನ್ನೇವ ಕರ್ಮಾಣಿ. ಜ್ಞಾನಫಲ ಅಂದರೆ ಬ್ರಹ್ಮಜ್ಞಾನ ಫಲ, ಯಾವುದೋ ಜ್ಞಾನ ಫಲ ಅಲ್ಲ. ಕರ್ಮದ ಜ್ಞಾನದಿಂದ ಕರ್ಮ ಆಗೋದಿಲ್ಲ, ಬ್ರಹ್ಮಜ್ಞಾನದಿಂದ ಕರ್ಮದ ಅರ್ಥವಾಗಿ ಆಗತ್ತೆ. ಮಧ್ಯೆ ಒಂದು ಗ್ಯಾಪ್ ಇದೆ. ಜ್ಞಾನಮೇವ ಹಿ ಮುಖ್ಯ ಪ್ರಸಾದದಂ ವಿಷ್ಣೋ. ಸೊ ಕರ್ಮಗಳಿಗೆ ಮುಖ್ಯ ಫಲ ಕೊಡೋ ಶಕ್ತಿ ಇಲ್ಲ. ಆದ್ದರಿಂದ ಜ್ಞಾನದಿಂದನೇ ಸಾಧ್ಯ. ಜ್ಞಾನಕ್ಕೆ ಮುಖ್ಯ ಫಲ ಕೊಡೋ ಶಕ್ತಿ ಯಾತಕ್ಕಿದೆ ಅಂದರೆ ಪರಮಾತ್ಮ ಜ್ಞಾನಪ್ರಿಯ, ಜ್ಞಾನಿಪ್ರಿಯ, ಜ್ಞಾನಪ್ರಿಯ ಎಂದು ಕೊಟ್ಬಿಟ್ಟಿದ್ದಾರೆ. ಅದು ಅತಿ ಹೆಚ್ಚು ಭಾರಿ ಒಳ್ಳೆಯದು ಕೊಡಬೇಕಾದ್ರೆ ಏನಾಗಬೇಕು? ಅವರಿಗೆ ಭಾರಿ ಪ್ರೀತಿ ಬರಬೇಕು. ಭಾರಿ ಒಳ್ಳೆಯದನ್ನು ಕೊಡಬೇಕಾದ್ರೆ ಭಾರಿ ಪ್ರೀತಿ ಇದ್ದವ್ರ ಮಾತ್ರ ಕೊಡ್ತಾರೆ. ಭಾರಿ ಪ್ರೀತಿ ಯಾವಾಗ ಬರುತ್ತೆ? ಜ್ಞಾನ ಇದ್ದವ್ರ ಮೇಲೆ ಮಾತ್ರ ಬರೋದರಿಂದ ಯಾವಾಗಲೂ ಕೂಡ ಜ್ಞಾನಕ್ಕೆ ನಾವು ಮಹತ್ವ ಕೊಟ್ಟಿದ್ದೇವೆ. ಅತ್ಯಂತ ಪ್ರೀತನಾಗ್ತಾನೆ. ತಲೆಯಲ್ಲಿ ಯಾವಾಗಲೂ ಮಾತಿರ್ಬೇಕು. ಆಪ್ಷನ್ ಈಗ ಕರ್ಮನೋ ಜ್ಞಾನನೋ ಅಂತ ಬಂದ ತಕ್ಷಣ ಕಣ್ಣು ಮುಚ್ಕೊಂಡು ಹೇಳಬೇಕು. ಏನದನ್ನು ಈ ಕ್ಲಾಸಿಗೆ ಹೋಗೋದು, ಲೈಬ್ರರಿಗೆ ಹೋಗೋದು, ಬೇರೆ ವಿಷಯ ಬೇಡ. ಸಿನಿಮಾಗಿನಮ ಬೇಡ. ಇಲ್ಲಿ ಕ್ಲಾಸಿಗೆ ಹೋಗ್ಬೇಕು, ಲೈಬ್ರರಿಗೆ ಹೋಗ್ಬೇಕು, ಅಷ್ಟೇ ಇಂಪಾರ್ಟೆಂಟ್. ಕ್ಲಾಸಿಗೆ ಹೋಗ್ಬೇಕು, ಮ್ಯಾಚ್ಗೆ ಹೋಗ್ಬೇಕು ಅಂತಿದ್ರೆ ಹೇಳೋದ ಪ್ರಶ್ನೆನೇ ಇಲ್ಲ. ನೋಡಿ, ಎರಡು ಜ್ಞಾನ ಕಾರ್ಯಗಳೇ. ಲೈಬ್ರರಿಗೆ ಹೋಗೋದು ಜ್ಞಾನ ಕಾರ್ಯ, ಕ್ಲಾಸಿಗೆ ಹೋಗೋದು ಜ್ಞಾನ ಕಾರ್ಯ. ಬಟ್ ಹೆಚ್ಚು ಉಪಯೋಗ ಯಾವುದರಲ್ಲಿದೆ? ಲೈಬ್ರರಿಗೆ ಆಮೇಲೆ ಓದೋಕ್ಕೆ ಬರುತ್ತೆ, ಇಲ್ಲಿ ಆಮೇಲೆ ಓದೋಕ್ಕೆ ಬರೋದಿಲ್ಲ. ಕ್ಲಾಸ್ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಎಷ್ಟೇ ತಾನು ಓದಿದಾಗಲೂ ತನ್ನ ಜ್ಞಾನದ ಇತಿಮಿತಿಯಲ್ಲೇ ಓದ್ತಾನೆ. ಇನ್ನೊಬ್ರು ಹೇಳಿದಾಗ ಅವ್ರ ಮಿತಿಯಲ್ಲಿ ಅವ್ರು ಹೇಳ್ತಾರೆ. ಆದ್ದರಿಂದ ಹೆಚ್ಚು ಬಿಡಿಸ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಈಗ ಇವತ್ತು ಬಡಿಸಿದ್ರಲ್ಲಿ ಆ ತಾನೇ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಬೇರೆಯವ್ರು ಹಾಕಿದಾಗ ಬೇಗ ಎಷ್ಟು ಬೇಕಾದ್ರೆ ಹಾಕ್ಬೋದು. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಯಾವುದು ಮುಖ್ಯ? ಜ್ಞಾನನೇ ಮುಖ್ಯ. ಅದಕ್ಕೆ ಅತ್ಯಂತ ಪ್ರೀತರಾಗೋದು. ಅದೇ ಈ ಕೆಲಸ ಯಾವಾಗ ನಮ್ಮಲ್ಲಿ ಇದ್ದರೆ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕಂತ ನಮಗೆ ಉತ್ತರ ಸಿಕ್ಬಿಡೋದು. ಗೊತ್ತಾಯ್ತಾ? ಎಲ್ಲೋ ಮದುವೆಗೆ ಹೋಗಿದ್ದೀವಿ, ಇವನು ಮದುವೆನೇ ಅಲ್ಲ, ಯಾರ್ದೋ ಮದುವೆ. ಇವ್ನು ಹೋದ್ರೆ ಮದುವೆಲಿ ಇಲ್ಲದೇ ಇದೆ. ಇವ್ರು ಹೋಗೋದು ಊಟಕ್ಕೆ ಸಾಮಾನ್ಯ. ಅಷ್ಟೊತ್ತಿಗೆ ಹೋದ್ರೂ ಆಯಿತು. ಅಥವಾ ಅದ್ರ ತಮಾಷೆ ಅಂದರೆ ಅದು ಕಮಿಟ್ಮೆಂಟ್ ಅಲ್ಲ. ಇನ್ಫ್ಯಾಕ್ಟ್ ಅವರೇನೋ ಅಂದ್ಕೊಂಡ್ಬಿಡ್ತಾರೆ, ಇನ್ನೊಂದು ಏನೋ ಅಂದ್ಕೊಂಡ್ಬಿಡ್ತಾರೆ. ಅವ್ರಿಗೆ ಹೇಳ್ಬೇಕು ಈಗ ಆಯಿತು, ಅವ್ರಿಗೆ ಗೊತ್ತಾಗ ಹೋದಲ್ಲ, ಇದಕ್ಕಿಂತ ಅದು ದೊಡ್ಡದು ಅಂತ ಹೇಳಿದ್ರಲ್ಲ, ಅವರು ಶುರು ಮಾಡ್ತಾರೆ. ಆಮೇಲೆ ನಾನು ಪಾಠಕ್ಕೆ ಹೋಗ್ಬೇಕು ಆ ಥರ ಹೇಳಬೇಕೆ ಹೊರತು ಅವರಂತೆ ನಾವಾಗಬಾರ್ದು. ನಮ್ಮಂತೆ ಅವ್ರನ್ನ ಮಾಡ್ಕೋಬೇಕು. ಅವ್ರಿಗೆ ಜ್ಞಾನದ ಓರಿಯೆಂಟೇಷನ್ ಕೂಡ ಅಭ್ಯಾಸ ಮಾಡಬೇಕು. ತೀರವಂದ್ರೆ ಹೋಗಿ ನಾನು ಬರಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ಏನು ಹೇಳಬಾರ್ದು, ಹೋಗ್ಲಿ ಬಿಡಿ ನೀವು ನಮಗೆ ಬರ್ತೀನಿ ಅಂತ ಹೇಳಬಾರ್ದು. ಆದರೆ ಜ್ಞಾನ ಬೇಡ ಅಂತ ಆಯ್ತು ನಿಮಗಾಗ. ಜ್ಞಾನ ಬೇಡ, ದೇವ್ರು ನನಗೂ ಬೇಡ ನಿಮ್ಗೆ ಹೋಗಿ ಅಂತ ಹೇಳಿಸ್ಬಿಡ್ತಾರೆ. ದೇವ್ರ ಮೆಸ್ಲಕ್ಕೆ ನಾವು ಏನು ಮಾಡ್ತಿದ್ದೇವೆ ಅಂತ ಎವ್ರಿ ಮೊಮೆಂಟ್ ನಾವು ಯೋಚನೆ ಮಾಡ್ತಿದ್ರೆ ನಮಗೆ ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕು ಅಂತ ಕ್ಲಿಯರಾಗಿ ಅರ್ಥ ಗೊಂದಲನೇ ಬರೋದಿಲ್ಲ. ನಮಗದು ಗೊತ್ತೇ. ಅದು ಎಷ್ಟು ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇವ ಅಂತ ಮಾತು ಬರದೇ ಇರೋ ವಾಕ್ಯಗಳೇ ಇಲ್ಲ. ಮೊದಲು ಏನೋ ಕೆಲಸ ಏನು ಓದಿದ್ವಿ ಫಸ್ಟ್ ಕೇಳೋದು ಹಾಗೆ. ಜ್ಞಾನ ಹೊರತು ಬೇರೆ ಮಾತು ಬರೋದೇ ಇಲ್ಲ ಅದಕ್ಕೆ. ಮೋಕ್ಷ ಪ್ರಸಾದ ಜ್ಞಾನ ಹೇತುತ್ವ. ಮತ್ತಿನೇನೋ ಜ್ಞಾನ ಶಬ್ದಕ್ಕೆ ಯಾವುದೋ ಲೌಕಿಕ ವಸ್ತುವಿನ ಜ್ಞಾನ ಅಲ್ಲ. MA PhD ಏನೇನೋ ಮಾಡಿದ್ದೀನಿ, ಮೋಕ್ಷಕ್ಕೆ ಅದಕ್ಕೆ ಯಾವ ಸಂಬಂಧ ಕೂಡ ಇಲ್ಲ. ಬೇಕಾದ್ದೇನೋ ಭಗವದ್ ಭಕ್ತಿ ಇರಬೇಕು, ಅದು ಜ್ಞಾನ ಬಂದು ಜ್ಞಾನದ ಅದಕ್ಕೆ ಇನ್ನೂ ಹೇಳಬೇಕಾದ್ರೆ ರೀಇನ್ಫೋರ್ಸ್ಮೆಂಟ್ ಅಂತೀವಲ್ಲ ಹಾಗೆ. ಸಿಮೆಂಟ್ ರಾಶಿ ಹಾಕಿಬಿಟ್ಟ ತಪ್ಪಂತ ಬಿದ್ದೋಯ್ತು, ಒಳಗೆ ರೀಇನ್ಫೋರ್ಸ್ ಮಾಡಿದ್ದಾರೆ. ರೀಇನ್ಫೋರ್ಸ್ಮೆಂಟ್ ಏನೀಗ RCC ಮಾಡಿದ್ದಾರೆ.
ಆವಾಗ ಭಾರಿ ಎಷ್ಟು ಜನ ಫ್ಲೈಓವರ್ ಮಾಡಿರ್ತಾರಲ್ಲ, ಲಕ್ಷಾಂತರ ವೆಹಿಕಲ್ಗಳು ಹೋದರೂ ಕೂಡ ಅದೇನಿರೋದಿಲ್ಲ. ಬಿದ್ದೋಗೋ ಕೇಸ್ ಬಿಟ್ಟುಬಿಡಿ, ಯಾತಕ್ಕದು ಬರೀ ಅದಾಗಿರೋ ಬಿದ್ದೋಗ್ಬಿಡ್ತೀವಿ, ಬೆಟ್ಟನೇ ಉರುಳೋಗ್ಬಿಡ್ತದೆ. ಯಾಕೆ? ಒಳಗೆ ರೀಇನ್ಫೋರ್ಸ್ ಮಾಡಿದ್ದ. ಜ್ಞಾನದ ರೀಇನ್ಫೋರ್ಸ್ಮೆಂಟ್ ಇಲ್ಲದೆ ಹೋದರೆ ಭಕ್ತಿ ಕಟ್ಟಡ ಕುಸ್ತು ಹೋಗ್ಬಿಡೋದು. ಆದ್ದರಿಂದ ಆ ಮೂಢಭಕ್ತಿ, ಅದು ಮೂಢಭಕ್ತಿಯಿಂದ ಏನು ಪ್ರಯೋಜನ ಇಲ್ಲ. ಇನ್ನು ನಮ್ಮ ಮೇಲೆ ಬೀಳುತ್ತೆ, ಅದು ಇನ್ನೂ ಡೇಂಜರ್ ಇರೋದು. ಯಾರ ಮೇಲೆ ಬಿದ್ದರೂ ಆಸೆ ಅಲ್ಲ, ನಮ್ಮ ಮೇಲೆ ಬೀಳೋದ್ರಿಂದ ಎಂದು ಕೂಡ ಯಾವುದಕ್ಕೆ ಒಳಗಾಗಬಾರ್ದು ನಾವು. ಯಾವುದಕ್ಕೆ? ಜ್ಞಾನ ಯಾವಾಗಲೂ ತಲೆಯಲ್ಲಿ ಕೂತಿರ್ಬೇಕು. ಅದು ತಪ್ಪಿದ್ರೆ ದಾರಿ ತಪ್ಪಿ, ರೋಡ್ ಯಾವಾಗಲೂ ನೋಡ್ತಿರ್ತಾನಲ್ಲ ಹಾಗೆ, ರೋಡ್ ನೋಡ್ತಾನೆ, ಹೋಗೋ ದಾರಿ ಸರಿಯೆಲ್ಲ ಚೆಕ್ ಮಾಡ್ತಿರ್ತಾನೆ. ಡ್ರೈವಿಂಗ್ನಲ್ಲಿ ಬರೀ ವೆಹಿಕಲ್ ನಡೆಸಕ್ಕೆ ಬಂದರೆ ಡ್ರೈವಿಂಗ್ ಅಲ್ಲ, ಅದು ಸರಿಯಾದ ದಾರಿಯಲ್ಲಿ ಹೋಗೋದ್ರೆ ಅದು ಡ್ರೈವಿಂಗ್. ಸರಿಯಾದ ದಾರಿ, ಸರಿಯಾದ ಸ್ಪೀಡು. ಮತ್ತು ನಾವು ಮಾಡ್ತೇವೆ ಪಾಠ ಪ್ರವಚನ ಅಂದರೆ ಅರ್ಥ ಇಲ್ಲ. ಇಂಪೋರ್ಟೆಡ್ ಕಾರ್ ಇಟ್ಕೊಂಡು ಗಂಟೆಗೆ 5 ಕಿಲೋಮೀಟ್ರ್ ಹೋಗ್ತಾರೆ ಅಂದರೆ ಅದು ಬಿಸಾಕಿ ನಡ್ಕೊಂಡು ಹೋಗುತ್ತೆ. ಅಟ್ಲೀಸ್ಟ್ ವಾಕಿಂಗ್ ಆದ್ರೆ ಆಗುತ್ತೆ. ಏನು ಗೊತ್ತೀರಿ, ಈಗ ಒಂದು ಎಕ್ಸ್ಪೆಕ್ಟೆಡ್ ಆಪ್ಟಿಮಮ್ ಒಂದು ಸಿಗಬೇಕೀಗ. ಕಾರಿದ್ದು ಇಷ್ಟು ಲೆಕ್ಕ ಹಾಕ್ತಾರೆ. ಗೂಗಲಲ್ಲೇ ತೋರಿಸಿದ್ದೀವಿ, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಎಷ್ಟೊತ್ತು ಬೇಕಾಗುತ್ತೆ ಅಂದರೆ ಲೆಕ್ಕ ಹಾಕ್ತಾರೆ. ಕಾರಲ್ಲೋ ಬಸ್ ಎಲ್ಲ ಲೆಕ್ಕ ಹೇಳ್ತಾ ಹೋಗ್ತಾರೋ. ಅರ್ಥ ಆಯ್ತಾ? ಇವತ್ತು ನಾವು ಸ್ಪೀಡ್ ಯಾವುದಿದೆ ಅಂದರೆ ಇವತ್ತು ನಡ್ಕೊಂಡು ಹೋಗೋ ಸ್ಪೀಡು, ಸೈಕಲ್ ಕೂಡ ಅಲ್ಲ. ಗೊತ್ತಿರೋ ದೇವ್ರಿ ಅಂತ ಮೋಕ್ಷಕ್ಕೆ ಹೋಗ್ಬೇಕು, ಇವತ್ತು ಎಲ್ಲಿಗೆ ಹೋಗ್ಬೇಕು ಅಂತ ಮೋಕ್ಷಕ್ಕೆ ಮತ್ತೆ. ಅರ್ಥ ಆಯ್ತಾ? ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ, ಸಾಧ್ಯನೇ. ಅದಕ್ಕಾಗಿ ಜ್ಞಾನದ ಒಂದು ಪ್ರಾಶಸ್ತ್ಯ ಯಾವಾಗಲೂ ತಲೆಯಲ್ಲಿ ಕೂತಿದ್ರೆ ಆಗ ತಾನು ಬದುಕ್ತಾನೆ, ಜ್ಞಾನ ಉಳಿಯುತ್ತೆ, ಜ್ಞಾನ ಪ್ರಸಾರವಾಗುತ್ತೆ, ಉಳಿದವರು ಬದುಕ್ತಾರೆ. ಅದರಲ್ಲಿ ಕರ್ತವ್ಯ ತೇನ ಜಿಜ್ಞಾಸ ಅಥೋ ಜ್ಞಾನಫಲಾನ್ನೇವ ಕರ್ಮಾಣಿ. ಸೊ ಜ್ಞಾನಫಲಾನ್ನೇವ ಕರ್ಮಾಣಿ, ಕರ್ಮ ಎಷ್ಟೇ ಸರಿ ಮಾಡಿದ್ರು ಕೂಡ ಆ ಎಂಡ್ ಎಲ್ಲಿ ಆಗಬೇಕದು? ಜ್ಞಾನದಲ್ಲೇ ಆಗಬೇಕು, ಇಲ್ದಾರೆ ಕರ್ಮ ಅಲ್ಲ ಅದು. ಎಷ್ಟೋ ಸರ್ತೆ ಅವ್ನು PhD ಮಾಡೋಕ್ಕೆ ರಜೆ ಕೇಳ್ತಾರೆ. ಇವನು ಯಾವುದೋ ಓದಿರೋದು, ಯಾವ ಸಬ್ಜೆಕ್ಟ್ ಬೇರೆ ಮಾಡ್ತಿದ್ದಾರೆ, ರಜೆ ಕೊಡೋದಿಲ್ಲ ಅವರು. ವಿತ್ ಸ್ಯಾಲ್ರಿ ಅಂತೂ ಇಂಪಾಸಿಬಲ್, ಕೊಡೋದು ಬರೀ ರಜೆನೇ ಕೊಡೋಲ್ಲ, ವಿತೌಟ್ ಸ್ಯಾಲ್ರಿ ಕೂಡ ಕೊಡೋದಿಲ್ಲ, ವಿತ್ ಸ್ಯಾಲ್ರಿನೂ ಕೊಡೋದಿಲ್ಲ, ಇಂಪಾಸಿಬಲ್. ಕನೆಕ್ಟೆಡ್ ಆಗಿದ್ದಾರೆ ಅವಾಗ ಕೊಡ, ಎರಡೂ ಕೊಡ್ತಾರೆ. ಯಾಕೆ? ನಾನು ಇವ್ರಿಗೆ ಹೆಲ್ಪ್ ಆಗುತ್ತೆ ಅದು. ಇದು ಅರ್ಥ ಮಾಡಿಕೊಂಡ್ರೆ ನಾವು ಮಾಡೋ ಕರ್ಮಗಳು ಯಾವುದೇ ಕನ್ಸರ್ನ್ ಅನ್ಕನ್ಸರ್ನ್, ಟೋಟಲಿ ಡಿಸ್ಕನೆಕ್ಟೆಡ್. ಇದನ್ನು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ನೀವು ಯಾವುದೋ 100 ಬೋಗಿ ಇದೆ, ಒಂದಕ್ಕೆ ಇಂಜನ್ ಇದೆ, ವಿಡಿಯೋ ಮಾಡ್ದ ಇನ್ನೊಂದು ಬೋಗಿ ಕೂತ, ಅದಕ್ಕೆ ಇಂಜನ್ ಇಲ್ಲ ಬೋಗಿ ಅದು, ಅದಕ್ಕೆ ನಿಂದಕ್ಕೆ ಇಲ್ವಲ್ಲ ಫಸ್ಟು. ಅದಕ್ಕೆ ನಾವು ಯಾವುದು ಕನೆಕ್ಟ್ ಆಗ್ಬೇಕು? ಯಾವಾಗಲೂ ಜ್ಞಾನ, ಜ್ಞಾನಿ, ಗ್ರಂಥ 3 ಮಧ್ಯೆ ನಾವಿರ್ಬೇಕು. ಆಗ ನಾವು ಎಲ್ಲಿದ್ದೀವಿ ಅಂತ ಅರ್ಥ, ರೈಟ್ ಪಾತಲ್ಲಿ ಇದ್ದೇವೆ ಅಂತ ಅರ್ಥ. ಅಲ್ಲಿ ಮಲಗಿದ್ರೂ ಪರವಾಗಿಲ್ಲ, ಹೋಗೋ ಚಾನ್ಸ್ ಇದೆ. ನಿದ್ದೆ ಹೊಡೆದ್ರು ಕೂಡ ಅಲ್ಲಿ ನಿದ್ದೆ ಹೊಡೆದಿಲ್ಲ, ಓಡಾಡಿದ್ರು ಪ್ರಯೋಜನ ಇಲ್ಲ. ಕನೆಕ್ಟ್ ಆಗಬೇಕು. ಈಗ ಹೇಳ್ತಾ ಅಂದರೆ ಒಂದೊಂದು ಪದಗಳು ಕೂಡ ಆಚಾರ್ಯ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಜ್ಞಾನಫಲಾನ್ನೇವ ಕರ್ಮಾಣಿ ಜ್ಞಾನಮೇವ ಹಿ ಮುಖ್ಯ ಪ್ರಸಾದದಂ ವಿಷ್ಣೋ ಜಿಜ್ಞಾಸಾಯಾಶ್ಚ ತದ್ಭವೆ. ಆದ್ದರಿಂದ ಅಂತ ವಿಷ್ಣು ಪ್ರಸಾದ ಸಿಗೋದು ಯಾವಾಗ ಅಂದರೆ ವಿಚಾರ ಮಾಡಿದಾಗ. ಮೂಢಭಕ್ತಿಯಿಂದ ಬನ್ನಿ ಅಂತ ಕರೆಯೋದಿಲ್ಲ. ಇವತ್ತು ಬೇರೆ ಎಲ್ಲ ಮತಗಳು ಪ್ರಸಾರ ಮಾಡ್ತಾ ಇರೋದು ಯಾವ ರೀತಿಯಲ್ಲಿ? ಏನೋ ಒಂದು ಇದು ಕೊಟ್ಬಿಟ್ಟು ಎಳಿತಾರೆ, ಏನೋ ಕೊಟ್ಬಿಟ್ಟು ಸಂಬಂಧ ಇಲ್ಲ ಅಂತ. ನಮ್ಮಲ್ಲಿ ಹಾಗಲ್ಲ. ಆ ರೀತಿ ಹೇಳಿದ್ರೆ ಏನು ಕೊಟ್ಟರು ಎಳಿಯೋಕ್ಕೆ ತಯಾರಿಲ್ಲ ನಾವು. ಏನಾಗಿ ಬಂದರೆ ಸರಿ, ಅದಕ್ಕೆ ವಿಷಯ ಹೇಳ್ಬೋದು ನಾವು, ಅಷ್ಟೇ ಹೊರತು ಇದು ಬಾ ಅಂತ ನಾವು ಏನು ಮಾಡಿದ್ರು ಕರೆಯೋದಿಲ್ಲ. ನೆನ್ಪಿಟ್ಕೋಬೇಕು, ನಾವಾಗಿ ಏನು ಮಾಡಬೇಕು. ಅವ್ರ ಸ್ವರೂಪ ಯೋಗ್ಯತೆ ನಮಗೆ ಗೊತ್ತಿಲ್ಲ. ಜ್ಞಾನಿಗಳು ಕರೀತಾರೆ, ಸ್ವರೂಪ ಯೋಗ್ಯತೆ ಗೊತ್ತಿದೆ. ಅವರು ಗೊತ್ತಿಲ್ಲದವ್ರು ಕರೀಲಿಕ್ಕೆ ಹೋಗಬಾರ್ದು. ಅಕ್ಷೋಭ ತೀರ್ಥರು ಜಯತೀರ್ಥರು ಇರ್ತಾರೆ. ಅವರಿಬ್ಬರು ಜ್ಞಾನಿಗಳು, ವ್ಯವಸ್ಥೆ ಆಗಿದೆ, ಸೂಚನೆ ಬಂದಿದೆ, ಮಾತಾಡಿದರು. ಉಳಿದವ್ರಿಗೆ ಆಶ್ರಮ ಕೊಡ್ತೀನಿ ಅಂತ ಹೇಳ್ತಿದ್ರು ಅವರು. ಸಾಧ್ಯ ಇಲ್ಲ. ಕರ್ತವ್ಯ ತೇನ ಜಿಜ್ಞಾಸ ಶ್ರುತಿ ಪ್ರಾಮಾಣ್ಯ ಯೋಗತಃ. ಆದ್ದರಿಂದ ಶ್ರುತಿಗಳು ಪ್ರಮಾಣ ಅಂತಾಯಿತು, ಜಿಜ್ಞಾಸೆ ಮಾಡಬೇಕು ಅಂತಾಯಿತು. ಬ್ರಹ್ಮ ಜಿಜ್ಞಾಸೆನೇ ಆಗಬೇಕೇ ಹೊರತು ಕರ್ಮ ಜಿಜ್ಞಾಸಿ ಆಗಬಾರ್ದು. ಇವರು ಏನು ಮಾಡಿದರು? ಅಥಾತೋ ಧರ್ಮ ಜಿಜ್ಞಾಸ. ಜೀಮಿನಿಗಳು ಬರೆದ್ರು, ಧರ್ಮ ಜಿಜ್ಞಾಸೆನೇ ಬರೆದ್ರು. ಧರ್ಮ ಅಂದರೆ ಕರ್ಮ ಅಂತಲೇ ಅರ್ಥ. ಆದರೆ ಅವರು ವೇದವ್ಯಾಸರು ಬಿಟ್ಟು ಬರೀಲಿಲ್ಲ. ವೇದವ್ಯಾಸ ಶಿಷ್ಯರವರು ಕರ್ಮ ಜ್ಞಾನ ಸಾಧನ ಅಂತ ಒಪ್ಕೊಂಡ ಮೇಲೆ ಕರ್ಮ ಹೇಗೆ ಮಾಡಬೇಕು ತಿಳಿಸ್ತೀವಿ ಅಂದರು. ಸೊ ಅದೆಂಥ ಕರ್ಮ ಅದು? ಜ್ಞಾನ ಸಾಧನವಾದ ಕರ್ಮಕ್ಕೆ ಹೇಳ್ತಿದ್ದಾರೆ ಹೊರತು ಬೇರೆ ಅದಕ್ಕೆ ಹೇಳಲಿಲ್ಲ. ಆದ್ದರಿಂದ ಜೈಮಿನಿಗಳ ಸೂತ್ರ ಅಪ್ರಮಾಣ ಆಗಲಿಲ್ಲ. ಅದು ಪ್ರಮಾಣನೇ. ಅರ್ಥ ಮಾಡ್ಕೊಂಡವ್ರು ಅಪಾರ್ಥ ಮಾಡ್ಕೊಂಡ್ರೆ ಹೊರತು ನಿಜವಾಗಲೂ ಕೂಡ ಅದು ಸರಿಯಾದದ್ದು. ಕೆಲಸ ಅದಕ್ಕೆ ಸಂಬಂಧಪಟ್ಟಿದ್ದು ಏನು ಮಾಡಿದ್ರು ಅರ್ಥ ಇದೆ. ಸುಮ್ಮನೆ ಯಾವುದೋ ಊರು TD ಕೊಡೋದಿಲ್ಲ. ಕನ್ಸರ್ನ್ ಆಗಬೇಕಾದ್ರೆ ಯಾಕೆ ಹೋಗೋ ಪ್ರಯಾಣ ಎಲ್ಲ ಕಾಮನ್ನೇ, ಆದರೆ ಉದ್ದೇಶ ಸರಿ ಇಲ್ಲ. ಆ ದೃಷ್ಟಿಯಲ್ಲಿ ಯಾವುದಕ್ಕೆ ಅರ್ಥ? ಅತಃ ಇದು ಅತಃ ಶಬ್ದಕ್ಕೆ ವ್ಯಾಖ್ಯಾನ ಇವೆಲ್ಲ ಕೂಡ. ಜ್ಞಾನವಿಲ್ಲದ ಹೊರತು ಮುಕ್ತಿ ಇಲ್ಲ. ಆದ್ದರಿಂದ ಕರ್ಮದಿಂದ ಆಗೋದಿಲ್ಲ. ಆದ್ದರಿಂದ
ಬಂಧ ಮಿಥ್ಯ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ ಅಂತೇಳಿದ್ದ. ಪ್ರತಿಯೊಂದು ಮತ್ತು ಖಂಡನೆ ಉಪಯೋಗಿಸ್ಕೋಬೇಕಾದ್ರೆ ಅತಃ 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 ಸೂತ್ರ ಅಥ. ಮತ್ತು ನಿಮಗೆ ಯಾಕೆ ಆಗೋದಿಲ್ಲ? ಅಥ ಶಬ್ದವಾದ ಸಂಪತ್ತಿನೇ ಇಲ್ಲ, ಆಗೋದಿಲ್ಲ ಅಂತ ಹೇಳಿದ. ಶಬ್ದವಾದ ಸಂಪತ್ತಿ ಅಥ ಅಂಬೋದೆಲ್ಲ ಅಧಿಕ, ಅಥ ಅಂಬೋದೆಲ್ಲ ಕಾರಣಗಳು. ವಿಷಯ ಬ್ರಹ್ಮ ಜಿಜ್ಞಾಸ. ಬ್ರಹ್ಮಾತ್ಮ ಇದ್ರು ಪೂಜೆ ಮಾಡಬೇಕು ಅಂತ ಹೇಳಿಲ್ಲ, ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದರು. ಅದರ ಅರ್ಥ ಏನದಕ್ಕೆ? ಜಿಜ್ಞಾಸೆಯೇ ಪೂಜೆ, ಜಿಜ್ಞಾಸೆಯೇ ಪೂಜೆ ಅಂತ. ಅದಕ್ಕೆ ಹೇಳ್ತಾರೆ ಎಲ್ಲ ಎಷ್ಟೇ ಕೆಲಸ ಇದ್ದರೂ ಕೂಡ ಏನು ಮಾಡಬೇಕು? ಪೂಜೆ ಕೂಡ ಎಷ್ಟು ಎಲ್ಲ ಕೆಲಸ ಬಿಟ್ಟು ಪೂಜೆ ಮಾಡಬೇಕು. ಆದರೆ ಪೂಜೆನ ಬಿಟ್ಟು ಪಾಠ ಮಾಡಬೇಕು, ಪೂಜೆನ ಬಿಟ್ಟು ಪಾಠ ಮಾಡಬೇಕು. ಬಿಟ್ಟಲ್ಲ, ಕಡಿಮೆ ಮಾಡಬೇಕು. ಪೂಜೆನ ಕಡಿಮೆ ಮಾಡಬೇಕು, ಹೊರತು ಏನು ಮಾಡಬಾರ್ದು? ಅವತ್ತೇ ಪಾಠ ಪೂಜೆ ಜಾಸ್ತಿ ಶುರು ಮಾಡಿಬಿಡ್ತಾರೆ. ಮತ್ತು ತುಂಬ ಅವತ್ತೇ ಪಾಠ ತಪ್ಪಿಸ್ಕೊಳ್ಳೋಕೆ ಪೂಜೆ ದೊಡ್ಡ ಪೂಜೆ ಮಾಡ್ತಾರೆ. ಯಾಕಂದರೆ ಮನಸ್ಸು ಸಮಾಧಾನ ಅವತ್ತು. ಹಾಗಲ್ಲ, ಅಂದರೆ ಯಾವ ಕರ್ಮ ಯಾವ ರೀತಿ ಲೋಪ ಮಾಡಬೇಕು ಅದು ಒಂದು ಮಾತು ಹೇಳ್ತಾರೆ. ಒಂದು ಹೇಳಬೇಕಾದ್ರೆ ಎಂಥ ಪ್ರಸಂಗ ಬಂದಿರಲಿ ಊಟ ಬಿಡಬಾರ್ದು, ಅದೊಂದು ನಮ್ಗೆ ಗ್ಯಾರಂಟಿ ಉಳ್ಕೊಬಿಟ್ಟು ಮುಂದೆ ಹೋಗಿಲ್ಲ ಅದಕ್ಕೆ. ಅದಕ್ಕೆ ಏನೋ ಶತಂ ತ್ಯಕ್ತ ಶತಂ ವಿಹಾಯ ಭೋಕ್ತವ್ಯ, 100 ಕೆಲಸ ಬಿಟ್ಟು ಊಟ ಮಾಡಿ. ಯಾಕೆ ಊಟ ಮಾಡಿ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಫಸ್ಟ್ ಕೆಲಸ ಕೊಟ್ಟವ್ರಿಗೆ ಊಟಕ್ಕೆ ಹೋಗ್ತೀನಿ ಅಂದರೆ ಹೋಗಬೇಡ ಅನ್ನೋದಿಲ್ಲ, ಅದು ಬೇರೆ ಕೊಂಡು ಬಿಡೋದಿಲ್ಲ. ಊಟಕ್ಕೆ ಮಾತ್ರ ಹೋಗಿ ಸ್ಟ್ರೆಂತ್ ಬೇಕಲ್ಲ, ಅದಾಗತ್ತೆ. ಅದು ಇನ್ನೊಂದು ಪಾಯಿಂಟ್ ಎಲ್ಲಿದೆ ನೆಕ್ಸ್ಟ್ ಈಗ ಆಯಿತು. ಮುಂದಿನ ವಾಕ್ಯ ಓದಲ್ಲ, ಯಾಕಂದ್ರೆ ಮಾಡಬೇಕಾಗುತ್ತೆ. ಕೋಟಿಂ ಹಿತ್ವಾ ಹರಿಂ ಭಜೆ. 100 ಕೆಲಸ ಬಿಟ್ಟು ಊಟ ಮಾಡು, ಕೋಟಿ ಕೆಲಸ ಬಿಟ್ಟು ದೇವರ ಆರಾಧನೆ ಮಾಡು. ಕೋಟಿ ಕೆಲಸ ಬಿಟ್ಟು, ಅರ್ಥ ಆಯ್ತಾ? ಅದು ಯಾವ್ದು ದೊಡ್ಡದಾಯ್ತು ಈಗ? ಇದೆಲ್ಲ ಆಚಾರ್ಯ ಸ್ಪಷ್ಟ ಹೇಳ್ತಾರೆ. ಇನ್ನು ಯಾವುದನ್ನು ಆಂಬಿಗ್ಯೂಟಿ ಇಲ್ಲ, 100% ಕ್ಲಾರಿಟಿ ಅಂತ ಹೇಳ್ತಾರೆ. ಇದು ಊಟ ಬಿಟ್ಟರು ಅಲ್ಲ, ಪೂಜೆ ಬಿಟ್ಟು ಪಾಠ ಬಿಡಬೇಡ ಅಂತ ಹೇಳ್ತಾರೆ. ಅದು ಬುದ್ಧಿದ್ದದು. ಪೂಜೆ ಬಿಟ್ಟರು ಪಾಠ ಬಿಡಬೇಡ. ಪಾಠ ಹೇಗೆ ಬರುತ್ತೆ? ಪೂಜೆನೂ ಮಾಡಬೇಕು, ಪಾಠ ಹೇಗಾಗುತ್ತೆ ಅಂದರೆ ಅಲ್ಲಿ ಕಡಿಮೆ ಮಾಡಾಗ ಎಷ್ಟೋ ಮಂತ್ರ ಕಡಿಮೆ, ಆಮೇಲೆ ಬೇಕಾದ್ರೆ ಹೇಳಬೇಕು. ಎಲ್ಲ ಪಾರಾಯಣ ಮಾಡಿಬಿಡ್ಬೋದು. ಆಮೇಲೆ ಆ ಕಾಲಕ್ಕೆ ಹೇಳಿದ್ರೆ ಮಾಡಿ. ಅವತ್ತು 100 ಗಾಯತ್ರಿ ಜಪ ಬದಲು 10 ಮಾಡೋದು, 1000 ಬದಲು 100 ಮಾಡೋದು. ಈ ರೀತಿ ಅವಕಾಶ ಕೊಡ್ತಾ ಯಾವ ಅವಕಾಶ ಕೊಡೋದಿಲ್ಲ. ಕೆಲವನ್ನ ಬಿಡಲೇಬಾರ್ದು, ಕೆಲವನ್ನ ಬಿಟ್ಟು ಮಾಡಬೇಕು. ಅರ್ಥ ಆಯ್ತಾ? ಈಗ ಕೆಲವು ನಿಷಿದ್ಧ ಕೆಲಸಗಳು ಬಿಟ್ಟು ಬಿಡಬೇಕು, ಕೆಲವು ಆಪ್ಷನ್ ಕೆಲಸನ ಬಿಟ್ಟು ಹಾಕಿಬಿಡ್ಬೇಕು. ಕಂಪಲ್ಸರಿ ಆದಾಗ ಕಡಿಮೆ ಮಾಡಬೇಕು. ಇಷ್ಟೇ ಅದರ ವಿಶೇಷ. ಹೌದು, ಎಲ್ಲಿ ಹೇಳಿದ್ರೆ ನಿಮಗೆ ಅದೇ ಅರ್ಥ ಆಗಿಲ್ಲ ಅಂತ ಅರ್ಥ. ಕರ್ಮ ಬಿಟ್ಟಿದ್ದಕ್ಕೆ ಅಂದ ತಮಸ್ಸು ಆಗಿಲ್ಲ ಅವರಿಗೆ, ಗೊತ್ತಾಯ್ತಾ? ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಕ್ಕಾಗಿರೋದು. ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದು ಅಂದತ್ತ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನ ಇವ ಪರಮ. ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡು ತಪ್ಪು ಪ್ರಸಾರ ಮಾಡಿದರು. ಎಲ್ಲಿದೆ ಅದು ತಿಳ್ಕೊಳ್ಳೋದಾರ ಒಂದು ತಪ್ಪಾದರೆ ತಪ್ಪನ್ನು ಪ್ರಸಾರ ಮಾಡೋದು ಇನ್ನೂ ದೊಡ್ಡ ತಪ್ಪದು. ಅದು ಬೇರೆ ನಡೀತಾ ಇದೆ, ವ್ಯಾಪಕವಾಗಿ ನಡೀತಾ ಇರೋದು. ಅದು ಒಂದಿಗೆ ಸರಿಯಾದ ಗೊತ್ತಿದ್ದವನು ಸಾಮಾನ್ಯ ಉಳಿದವನು ಬರೋದು ಹೇಳೋದಕ್ಕೆ ಹೋಗೋದಿಲ್ಲ. ಅವರು ಮನೆಗೆ ಬಂದು ISC ಸೇರ್ತೀರಾ ಅಂತ ಯಾರು ಕೇಳೋದಿಲ್ಲ ಬಂದು. ಯಾಕೆ ಅಲ್ಲಿ ಹೋದ್ರೂ ಬಾಲ್ ತೆಗೆಯೋದಿಲ್ಲ, ಯಾಕಂದರೆ ಎಲಿಜಿಬಿಲಿಟಿ ಇದ್ದರೆ ಮುಂದಿನ ಪ್ರಶ್ನೆ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಆಗಿದೆ ಅಂತ ಕೇಳಿದರೆ ಬಂದರೆ ಯೋಗ್ಯರಾಗಿದ್ದರೆ ಸರಿ. ಜ್ಞಾನ ಪ್ರಶಸ್ತಿ, ಇದು ಪ್ರಶಸ್ತನ್ನು ಕಂಡುಕೊಂಡವರಿಗೆ ಕೊಡೋಕ್ಕೆ ಬರೋದಿಲ್ಲ. ಯಾರಿಗೆ ಕೊಡಬೇಕಾದ್ರೆ ತಗೊಳ್ಳೋ ಅರ್ಹತೆ ಇರಬೇಕು. ಆದಷ್ಟು ಇದ್ದರೆ ನಮ್ಮಲ್ಲಿ ಪ್ರಸಾರ, ಈ ಥರ ಪ್ರಸಾರ ಕಾರ್ಯ ಬರಲಿಲ್ಲ. ಪ್ರಚಾರ ಮಾಡಿ ಬೇರೆ, ಪ್ರಸಾರ ಮಾಡಿ ಬೇರೆ. ಇಷ್ಟೊತ್ತಿಗೆ ಊಟ ಇದೆ, ಇದು ಪ್ರಸಾರ. ಊಟಕ್ಕೆ ನೀವು ಬನ್ನಿ, ಅದು ಪ್ರಚಾರ. ಅದೇನಾಯ್ತು ಅಲ್ಲಿ ಅವನಿಗೆ ಬೆಸ್ಟೆಡ್ ಇಂಟ್ರೆಸ್ಟ್ ಇದೆ, ಬೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ. ಒಳ್ಳೆಯ ಕೆಲಸ ಮಾಡಿ ಅಷ್ಟೇ. ಮಾಡಿದ ಹೋದರೆ ನೀವು ಕಳ್ಕೊತೀರಿ, ನಮ್ಮ ಗಂಟೆನೂ ಹೋಗೋದಿಲ್ಲ. ಅದಕ್ಕೆ ಇಷ್ಟ ಸಾಧನ ಇಷ್ಟ ಅಷ್ಟೇ ಹೊರತು ನಾವು ಏನು ಮಾಡೋಕ್ಕೆ ಹೊರಟಿಲ್ಲ. ಕಾರ್ಯತಾವಾದ ನಮ್ಮದಲ್ಲ, ಪ್ರಸಾರದಲ್ಲೂ ಕಾರ್ಯತಾವಾದ ಅಲ್ಲ. ಅರ್ಥ ಆಯ್ತಾ? ತಿಳುವಳಿಕೆಯಲ್ಲೂ ಅಲ್ಲ, ಪ್ರಸಾರದಲ್ಲೂ ಅಲ್ಲ. ಅದು ಹೇಳಿದ್ದೇನೀಗ. ಕರ್ಮ ಆವಾಗ ಹೇಳ್ತಾರೆ ಕರ್ಮ ಮಾಡು. ಯಾವ ಕರ್ಮ ಮಾಡಿ? ಇದು ಕನೆಕ್ಟ್ ಆಗಿರೋ ಕರ್ಮ ಮಾಡು. ನಾವು ಮಾಡೋ ಕರ್ಮ ಕನೆಕ್ಟ್ ಆಗಿದೆಯಾ? ಡಿಸ್ಕನೆಕ್ಟ್ ಆಗೋಗ್ಬಿಟ್ಟಿವಿ. ಕೆಲವೊಂದು ಆಪೋಸಿಟ್ ರೂಟ್ಗೆ ಹೋಗ್ತಾ ಇದೆ. ಅರ್ಥ ಆಯ್ತಾ? ಈಗ ಆಪೋಸಿಟ್ ರೂಟ್ಗೆ ಹೋಗ್ತಿರೋದು. ಅದು ಹ್ಯಾಕೆ ಕರ್ಮ ಆಗತ್ತದ? ಮನುಷ್ಯ ವಾಚ್ ಮಾಡ್ತಿರ್ತಾರೆ. ಸ್ವಲ್ಪ ಡಿವಿಷನ್ ಬಂದ ತಕ್ಷಣ ಯಾಕೆ ಅಂತ ಕೇಳ್ತಾರೆ. ಒಂದು ದುಡ್ಡು ಹೆಚ್ಚಾಗುತ್ತೆ, ಒಂದು ಇನ್ನೊಂದು ಟೈಮ್ ವೇಸ್ಟ್ ಆಗುತ್ತೆ. ಗೊತ್ತಾಯ್ತಾ? ಅರ್ಥ ಇಲ್ಲ ಅದರೊಳಗೆ. ಒಂದು ಸ್ವಲ್ಪ ಡಿವಿಯೇಷನ್ ಬಂದರೆ ಯೋಚನೆ ಮಾಡ್ತಾರೆ. ಇವತ್ತು ಬರೀ ಡಿವಿಯೇಷನ್ನಲ್ಲಿ ಎದ್ದು ಬಿಟ್ಟರೆ ಹೋಗೋದು ಯಾವಾಗ ಮೋಕ್ಷಕ್ಕೆ? ಆದಷ್ಟು ಹೈವೇ, ನಾನ್ ಸ್ಟಾಪ್ ಹೈವೇ ಅಂದರೆ ಜ್ಞಾನ ಒಂದೇ, ಇನ್ಯಾವುದೂ ಅಲ್ಲ. ಇವೆಲ್ಲ ಕನೆಕ್ಟ್ ಆಗುತ್ತೆ. ಇವೆಲ್ಲ ಕೂಡ ಕರ್ಮಾದಿಗಳೆಲ್ಲ ನಮಗೆ ರಿಕ್ಷಾ ಬೇಕೇ ಬೇಕು. ಬಸ್ ಸ್ಟ್ಯಾಂಡ್ ಫ್ಲೈಟ್ ಇಲ್ಲಿ ಮನೆ ಮುಂದೆ ಕರ್ಕೊಂಡು ಹೋಗೋದಿಲ್ಲ, ಅಲ್ಲಿ ಟ್ಯಾಕ್ಸಿ ಇಷ್ಟಿನೇ ಬೇಕು ಅದಕ್ಕೆ. ಅದರಿಂದ ಮುಂದೆ ಹೋಗ್ಲಿಕ್ಕೆ ಬರೋಲ್ಲ, ಇದು ಬೇಕು. ಆ ಯೋಚನೆ ಮಾಡಿದಾಗ ಕನೆಕ್ಟ್ ಆಗುತ್ತಾ ನೋಡಬೇಕು. ಕನೆಕ್ಟ್ ಆಗೋದಾದರೆ ಮಾಡಿ,
ಇಲ್ಲದ್ರೆ ಮಾಡೋಕ್ಕೆ ಹೋಗಬೇಡಿ. ನಾವು ಯಾಕೆ ಯೋಚನೆ ಮಾಡಿದ್ರೆ ಕರೆಕ್ಟ್ ಆಗಲ್ಲ ಗ್ಯಾರಂಟಿ ಗೊತ್ತು ನಮಗಾದ್ರಿಂದ ಯೋಚನೆ ಮಾಡಿ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಅಂತ ಬಿಟ್ಟುಬಿಡ್ತಾರೆ. ಅಷ್ಟು ಮಾಡಬಾರ್ದು. ಕರ್ತವ್ಯ ತೇನ ಜಿಜ್ಞಾಸ ಶ್ರುತಿ ಪ್ರಾಮಾಣ್ಯ ಯೋಗತಃ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃವ ಆಗಮಶ್ಯ. ದೇರ್ಫೋರ್ ಜಿಜ್ಞಾಸೆ ಮಾಡಲೇಬೇಕು ಅಂತಾಯ್ತು. ಯಾಕೆ ಶ್ರುತಿ ಪ್ರಾಮಾಣ್ಯ ಕೂಡೋದು ಆಗ್ಲೇನೆ, ಇಲ್ಲವರು ಕೂಡೋದಿಲ್ಲ ಅಂತೇಳಿ. ಯೋಗ ಅಂದರೆ ಕೂಡೋದು. ಹೇಳ್ತಾರೆ ಆಗಮನೆ ಒಪ್ಪೋದು. ಇನ್ನೊಬ್ರು ಚಾರ್ವಾಕ ಬಂದಾಗ ನಾನು ಆಗಮನೆ ಒಪ್ಪೋದೆ. ಒಬ್ಬೊಬ್ಬರೇ ಬರ್ತಾರೆ ಪ್ರತಿವಾದಿ, ಅವ್ರನ್ನೆಲ್ಲ ಔಟ್ ಮಾಡಿ ಕಳಿಸಿ ಬೇರೆ 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 ಬೋಲ್ ಮಾಡ್ಬೇಕಲ್ಲ ಆ ಥರ ಮಾಡ್ಬೇಕು ಅವ್ರನ್ನೆಲ್ಲ. ಈಗ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃವ ಆಗಮಸ್ಯ. ಆಚಾರ್ಯ ಸೂತ್ರ ಅವೆಲ್ಲ. ನೀನು ಪ್ರತ್ಯಕ್ಷ ಒಪ್ತಿರ್ತಾರೆ, ಆಚಾರ್ಯ ಖಂಡನೆ ಮಾಡಬೇಕಾದ್ರೆ ಬೈಯೋದಿಲ್ಲ. ಪ್ರತ್ಯಕ್ಷ ಒಪ್ತಿ ಹೋದಲ್ಲೋ? ಒಪ್ತೀನಿ ಅಂತ. ಯಾತಕ್ಕೆ ಒಪ್ತಿ? ಪ್ರತ್ಯಕ್ಷ ಪ್ರಮಾಣ ಯಾತಕ್ಕೆ? ಅದರಲ್ಲಿ ಪ್ರತ್ಯಕ್ಷದಲ್ಲಿ ಅವ್ರು ಹೇಳಿದ, ಒಂದು ನಮ್ಮ ಕಣ್ಣು ತೋರಿಸ್ತು, ಅಲ್ಲಿ ಅಗ್ನಿ ಇದೆ ಅಂತೇಳಿ. ಅಗ್ನಿ ಇದೆ, ಮುಟ್ಟಿನ ಸುಡುತ್ತೆ, ವ್ಯವಸ್ಥೆ ಮಾಡಿಕೊಂಡ. ಅಲ್ಲಿ ಹಣ್ಣಿದೆ, ತಗೋಬೇಕಷ್ಟು ತೊಗೊಂಡ. ಪ್ರತ್ಯಕ್ಷ ಪ್ರಾಮಾಣ್ಯ ಬಂತೋ ಇಲ್ಲ? ಈಗ ಇನ್ನೊಬ್ಬರು ಅಲ್ಲಿ ಹೋಗಿ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ಹೋದಾಗ ಕೊಡ್ತಿದ್ರು, ತೊಗೊಂಡು ಮದುವೆ ಥ್ಯಾಂಕ್ಸ್ ಹೇಳಿದ, ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ. ಯಾರು ಇರಲೇ ಇಲ್ಲ ಬೈದ ಹುಡುಕಿ ಅವನ್ನ. ಅದು ಮಾತು ಪ್ರಮಾಣ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? ಹೇಳಿದ ವಿಷಯ ಸತ್ಯವಾಗಿದ್ದರೆ ಅದನ್ನ ತಿಳ್ಕೋಬೇಕು, ಪ್ರಮಾಣ ಅಂತ ಕರಿಬೇಕು. ಆಯ್ತಾ? ಈಗ ಹಾಗಿದ್ರೆ ಆಗಮನ ಅದೇ ಕಾರಣಕ್ಕೆ ಪ್ರಮಾಣ. ಯಾವ ಕಾರಣಕ್ಕೆ ಪ್ರತ್ಯಕ್ಷವನ್ನು ಪ್ರಮಾಣ ಅಂತ ಕರಿತೀಯೋ ಆಗಮಕ್ಕೆ ಅದೇ ಪ್ರಮಾಣ. 10:00 ಬಸ್ ಇದೆ, 10:00 ಯಾರು ಪ್ರತ್ಯಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾತಕ್ಕೆ? ಪ್ರತ್ಯಕ್ಷಕ್ಕೆ ಏನು ಕೆಪಾಸಿಟಿ ಇರೋದು? ವರ್ತಮಾನ ಮಾತ್ರ. ಇದು ನಾಡಿದ್ದು ಗೊತ್ತಾಗಲ್ಲ ಅದಕ್ಕೆ. ಬಟ್ ಹೇಳಿದ ಪ್ರಮಾಣ ಮಾಡಿ ಹೇಳ್ತಾರೆ, ಬುಕ್ ತೋರಿಸ್ತ, ಟೈಮ್ ಟೇಬಲ್ ತೋರಿಸ್ತಾ. ಆಗಮನ ಒಪ್ಪೋದಿಲ್ಲ ಅನ್ನೋ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವಾಗ ಬಂದರೆ ಅವನ ಪ್ರಕಾರ ವೇದಾದಿಗಳು ಒಪ್ಪೋದಿಲ್ಲ ಅಂತ ಅರ್ಥ ಅವನಿಗೆ. ಅರ್ಥ ಆಯ್ತಾ? ಈಗ ಅದಕ್ಕೆ ಇದು ಎಷ್ಟೋ ಸರಿ ಟೈಮ್ ಟೇಬಲ್ ಸುಳ್ಳಾಗಿರ್ಬೋದು. ಅರ್ಥ ಆಯ್ತಾ? ಕೆಲವೊಮ್ಮೆ ಬಸ್ ಬರದೇ ಎಷ್ಟೋ ಟೈಮ್ ಟೇಬಲ್ ಪ್ರಕಾರ ಬರೋದೇ ಇಲ್ಲ. ಕೆಲವು ಬಸ್ ಕೊನೆ ಬಿಟ್ಟು ಕ್ಯಾನ್ಸಲ್ಡ್ ಅಂತ ಹಾಕಿಬಿಡ್ತಾರೆ. ಆದರೂ ಕೂಡ ಅದಕ್ಕೆ ಮೇಲೆ ನಾವು ಟೈಮ್ ಬರ್ಬೋದಲ್ಲ ಅಂತ ಹೇಳೋದಿಲ್ಲ. ಅದು ಎಕ್ಸೆಪ್ಷನ್ ಅಷ್ಟೇ. ಅದರ್ವೈಸ್ ಟೈಮ್ ಟೇಬಲ್ ಪ್ರಮಾಣನೇ. ಅದು ವೇದಾಶಾಸ್ತ್ರಗಳು ಏನು ಅಂತ ಕೇಳಿದ್ರೆ ಅದು ಎಂದೂ ಸುಳ್ಳು ಹೇಳೋದೇ ಇಲ್ಲ. ಮತ್ತೆ ಯಾವ ಕಾರಣಕ್ಕೂ ಹೇಳೋದಿಲ್ಲ. ಆದ್ದರಿಂದ ಪ್ರತ್ಯಕ್ಷ ಪ್ರಮಾಣ ಅಂತ ಒಪ್ಪೋದಾದರೆ ಆಗ ಅವನು ಒಪ್ಪಲೇಬೇಕು. ಹೋಗಲಿ ಬಿಡು. ಆ ಪ್ರತ್ಯಕ್ಷ ಒಪ್ಪೋದಿಲ್ಲ, ಆ ಪ್ರಮಾಣ ಆಗಮನ ಒಪ್ಪೋದಿಲ್ಲ ಅಂತ ಹೇಳೋದಾದರೆ ಪ್ರತ್ಯಕ್ಷರು ಒಪ್ಪಾರು. ಯಾಕೆ? ಯಾವ ಕಾರಣಕ್ಕೆ ಆಗಮನ ಒಪ್ತೀಯೋ ಅದು ಇಲ್ಲೇ ಈಗ ಕಾಣೋದಿಲ್ಲ. ಅವನೇನು ಹೇಳ್ಬೋದು? ಈಗ ನೋಡಿದ್ರಾ, ಹೇಳಿದ್ದು ಆಮೇಲೆ ಸಿಗುತ್ತೆ, ಈಗೆಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು. ಅದು ಬೆಳಿಗ್ಗೆ ನಾಳೆ 10:00 ಅದು ಈಗಿಂದ ಅಲ್ಲದು. 10:00 ಇವತ್ತು ನಾಡಿಂದ ಅಂದರೆ ಇದನ್ನೆಲ್ಲ ವರ್ತಮಾನ ಅಲ್ಲ. ಅದು ಒಪ್ತೀವಿಲ್ಲ ಅದನ್ನು ಆಗಿದ್ರೆ. ಈಗ ಇವತ್ತಿನ ಮಾತ್ರ ಹೋಗ್ತೀನಿ ಅಂತ ಹೇಳ್ತೀಯ ನೀನು? ಇಲ್ಲ. ಯಾಕೆ ಹೋಗ್ತೀವಿ? ಇವತ್ತು ಮೆಡಿಕಲ್ ಪ್ರಮಾಣ, ರೋಗ ಔಷಧಿಗಳಿಗೆ ಅದು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ, ಪ್ರಮಾಣ. ಅರ್ಥ ಆಯ್ತಾ? ಈಗ ಅಂದಮೇಲೆ ಪ್ರಮಾಣದ ಕಾನ್ಸೆಪ್ಟ್ ಅರ್ಥ ಆಗಬೇಕು ನಮಗೆ ಫಸ್ಟು. ಯಾರು ಹೇಳ್ತಾರೆ ಬಂದು ಪ್ರಮಾಣದಲ್ಲಿ ಕೋಟ್ ಮಾಡಬಾರ್ದು. ಅವ್ರು ಹೇಳಿದ್ದಾರೆ ಫಾಲೋ ಮಾಡಬೇಕು ಅಂಬೋದು ಯಾರಿಗೆ ಹೇಳ್ಬೇಕನ್ನ? ಇವ್ರು ಹೇಳಿದ್ದಾರೆ ಫಾಲೋ ಯಾರಿಗೆ ಹೇಳಬೇಕು? ನಾವಿಬ್ಬರು ಒಪ್ಪೋರಿಗೆ ಹೇಳ್ಬೇಕಾದ್ರೆ, ಉಳಿದವ್ರಿಗೆ ಹೇಳಬಾರ್ದು ಅದನ್ನು. ಅವನು ಬೇರೆ ಪಕ್ಷದವನೀಗ. ಅವ್ರು ಹೇಳ್ಬೇಕಾದ್ರೆ ಏನಾಗಬೇಕು? ಎಲ್ಲರೂ ಒಪ್ಪೋ ಡಾಕ್ಯುಮೆಂಟ್ ಕೊಡಬೇಕೆ ಹೊರತು ತಾವು ಯಾರೋ ಒಬ್ಬ ಡಾಕ್ಯುಮೆಂಟ್ ಕೊಡೋಕ್ಕೆ ಬರೋದಿಲ್ಲ. ಸ್ವಾಮಿಗಳು ಹೇಳ್ತಾರೆ ಬರಬೇಕು, ನಾವು ಹೋಗ್ತೇವೆ. ನಾವು ಉಳಿದವ್ರು ಯಾಕೆ ಹೋಗ್ತಾರೆ? ಹೋಗೋದಿಲ್ಲ. ಅದನ್ನು ಒಪ್ಪೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಬೇರೆ ಚೀಫ್ ಮಿನಿಸ್ಟರ್ ಇದಕ್ಕೆ ಕರೆದ್ರೆ ಮೀಟಿಂಗ್ ಕರೆದ್ರೆ ಹೋಗಲ್ಲ ಇವರು. ಅರ್ಥ ಬೇರೆ ಪಾರ್ಟಿ ಹೋಗ್ತಾರೆ, ನಾನು ಯಾಕೆ ಹೋಗಲಿಲ್ಲ ಅಂತ ಜನ ಇದ್ದಾರೆ. ಅಂಥ ಹೊತ್ತಿನಲ್ಲಿ ಇದ್ಯಾಕೆ ಹೋಗ್ತಾರೆ? ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಆಗ ಒಪ್ಪಬೇಡ. ಆಗ ಒಪ್ತೀವಿ ನಾನು, ಪ್ರತ್ಯಕ್ಷ ಒಪ್ಪಬೇಡ. ಪ್ರತ್ಯಕ್ಷ ಆಗ ಒಪ್ಪಾಗಿದ್ರೆ ಆಮೇಲೆ ಯುಕ್ತಿ ಬೇರೆ ಒಪ್ತೇವೆ. ಚಾ ಸೇರಿಸಿದ್ರು. ಚಾ ಅಂದರೆ ಅನುಮಾನವೂ ಹಾಗೇನೆ. ಬರೀ ಪ್ರತ್ಯಕ್ಷ ಒಪ್ಕೊಂಡ್ರೆ ಬದುಕಲಿಕ್ಕಾಗೋದಿಲ್ಲ, ಯುಕ್ತಿನೂ ಬೇಕು ಅದಕ್ಕೆ. ಇವತ್ತು ದೊಡ್ಡ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋದ. ಇವತ್ತೆಲ್ಲ ಕೋಟಿಗಟ್ಟಲೆ ಸಂಬಳದ ಕೆಲಸ, ಇನ್ನೊಂದಕ್ಕೆ ಹೋದ. ಯಾವ ನಂಬಿಕೆ ಮೇಲೆ ಹೋದಾಗ ಇವನು ರಿಸೈನ್ ಮಾಡ್ದ? ಇಲ್ಲಿ ಡಾಕ್ಯುಮೆಂಟ್ ಇದೆ ಅವನ ಹತ್ರ. ಹಾಗೆ ಓರಲ್ಲೇ ರಿಸೈನ್ ಮಾಡಲ್ಲ ಅವನು. ಎಲ್ಲಿವರೆಗೂ ಬರಲ್ಲ ಅವನು? ಆರ್ಡ್ರ್ ಅವ್ನು ಸಿಗೋವರೆಗೂ ಬರೋದಿಲ್ಲ, ಅವ್ನು ಕೊನೆವರೆಗೂ ಬರೋದಿಲ್ಲ. ಆಮೇಲೆ ಮಾಡ್ಬೋದು. ಆಮೇಲೆ ಅಕಸ್ಮಾತ್ ಕೊಡೋದಿಲ್ಲ ಅಂದರೆ ಅವನ ಕೇಸ್ ಹಾಕಕ್ಕೆ ಬರೋದು. ಮೊದಲು ಆಗಲಕ್ಕೆ ಮಹತ್ವ ಇರೋದಿಲ್ಲ. ದೇಶೋ ಆಗಮಕ್ಕೆ ಕೂಡ ನೀವು ಒಪ್ಪಿ. ಲೌಕಿಕದಲ್ಲಿ ಆಗಮದಲ್ಲೇ ನಡೀತಾ ಇರೋದು ಇವತ್ತು. ಪ್ರತಿಯೊಂದು ಕೂಡ ಲೌಕಿಕದಲ್ಲೂ ಕೂಡ ಆಗಮ ಒಪ್ಪಿ ಮನೆ ನಿಮ್ಮದು ಸೇಲ್ ಡೀಡ್ ಇದೆ, ಆಗಮ. ಗೊತ್ತಾಯ್ತಾ? ಯಾರು ಕೋಟಿ ಜನ ಹೇಳಿದರೂ ಕೂಡ ಇದಕ್ಕೆ ಬೆಲೆ ಜಾಸ್ತಿ. ಅವರ ಸೇಡ್ ಇಡದೆ ಮಾತಾಡ್ತಿದ್ದಾರೆ. ಅವರು ಸೇಡ್ ಇಟ್ಕೊಂಡು ಮಾತಾಡ್ತಾರೆ. ಇವ್ರ ಒಬ್ಬರ ಮಾತಿ ಬೆಲೆ ಇದೆ. ಅರ್ಥ ಆಯ್ತಾ? ಇದೆಲ್ಲ ಒಪ್ತೀಯಲ್ಲ. ಇದೆಲ್ಲ ಯಾರು ಹೇಳಿದ್ರು ಅರ್ಥ ಆಗುತ್ತೆ. ಹೇಳೋದಿಲ್ಲ ಅಥವಾ ಹೇಳೋ ರೀತಿ ಹೇಳೋದಿಲ್ಲ. ಆಚಾರ ಅದಕ್ಕೆ ಈ ರೀತಿ ಹೇಳ್ತಾರೆ. ಯೋಚನೆ ಮಾಡಿ. ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಃವ ಆಗಮಸ್ಯ. ಸ್ವತಃ ಅಂದರೆ ಏನು? ಸ್ವತಃ ಪ್ರಾಮಾಣ್ಯ ಅಂದರೆ ಸೆಲ್ಫ್ ವ್ಯಾಲಿಡಿಟಿ. ಮತ್ತು ಜಿರಾಕ್ಸ್ ವ್ಯಾಲಿಡಿಟಿ ಎಲ್ಲಿಂದ ಬಂತು ನಿಮಗೆ? ಒರಿಜಿನಲ್ಗೆ ಒರಿಜಿನಲ್ ಇನ್ನೊಂದು ಹಾಕಬಾರ್ದು. ಅದು ಸ್ವತಃ ಪ್ರಮಾಣ. ಇನ್ನೊಂದು ಅರವಸ್ಥ ದೋಷ ಬರೋದು.
ಒರಿಜಿನಲ್ ಮತ್ತೊಂದು ಅವ್ನು ಹೇಳಿದ ಒರಿಜಿನಲ್ ಭಾಳ ಕೊಳಕಾಗಿಬಿಟ್ಟಿದೆ, ಜೆರಾಕ್ಸ್ ಇದೆ, ಬಟ್ ಬೆಲೆ ಇರೋದು ಕೊಳಕ್ಕೆ, ಇದಕ್ಕೆ ಫ್ರೆಶ್ ಜೆರಾಕ್ಸ್ಗೆಲ್ಲ ಕೊಳಕ್ಕೆ ಒರಿಜಿನಲ್ಗೆ ಬೆಲೆ ಇದೆ. ಆದ್ದರಿಂದ ನಾವು ನೀಟಾಗಿ ಬೇರೆ ಬರ್ಕೊಡೋದ್ರೆ ಕೊಡೋದಿಲ್ಲ, ಅದನ್ನೇ ಕೊಡಬೇಕು. ಇದು ಯಾಕೆ ಹೇಳ್ತಿದ್ದಾರೆ ಅಂದರೆ ನಿತ್ಯ ಜೀವನದಲ್ಲಿ ಒಪ್ಪಿದ್ದೀರಿ ನೀವು, ಒಪ್ಪದೆ ಕೆಲಸ ಮಾಡೋಕ್ಕಾಗೋದು. ಇವತ್ತು ಆಗಮ ಒಪ್ಪಿಲ್ಲ, ಡಾಕ್ಟ್ರ್ ಹೇಗಾದಾಗನು ಈಗ ಇಬ್ಬರು ಫ್ರೆಂಡ್ಸು, ಇವನು ಡಾಕ್ಟ್ರ್ ಆಗಲಿ ಅವನು ಆದ, ಯಾತಕ್ಕೆ ಮೆಡಿಕಲ್ ಸೈನ್ಸ್ ಆಗಮ, ಅದು ಆಗಮ ತಾನೆ. ಎಲ್ಲ ಎಲ್ಲೇನು ಓದ್ತೀವಿ ಸ್ಕೂಲು ಕಾಲೇಜ್ ಅಷ್ಟು ಆಗಮ ಅಂತಾನೆ ಹೆಸರು, ಅರ್ಥ ಆಯ್ತಾ? ಸೊ ಲೌಕಿಕ ಆಗಮ ಒಪ್ತೀವಿ ಅಂತ ಆಯ್ತು, ಒಟ್ಟಿದ್ದೀವಿ. ಈಗ ಇದು ಒಪ್ಪೋದಿಲ್ಲ ಅಂತ ಹೇಳ್ತೀರಿ ಫಾರ್ ದಿ ಸೇಮ್ ರೀಸನ್. ಲೌಕಿಕ ಆಗಮ ಯಾವ ರೀಸನ್ಗೆ ಒಪ್ತೀರೋ ಅದೇ ರೀಸನ್ಗೆ ಯಾವುದನ್ನು ಒಪ್ಪಬೇಕು, ವೇದಾದಿಗಳನ್ನು ಒಪ್ಪಬೇಕು. ಇವೆಲ್ಲ ಎಷ್ಟು ಪರ್ಫೆಕ್ಟ್ ಆಗಿರ್ತದೆ. ಎಂಥ ಪ್ರತಿವಾದಿ ಏನು ಮಾತಾಡೋಕ್ಕೆ ಬರೋದಿಲ್ಲ ಅವನಿಗೆ, ಅವ್ನು ಮಾತಾಡೋಕ್ಕೆ ದಾರಿ ತಪ್ಪಿಸ್ಬಿಡ್ತಾರೆ ಅಷ್ಟೇ ಹೊರತು ಏನೋ ಪ್ರಶ್ನೆ ಪ್ರಾಮಾಣ್ಯ ನಾಮ ಕಿಮ್ ಬಂದು ಬಿಡ್ತಾರೆ, ಎಲ್ಲೋ ನೋಡ್ತಾರೆ ಹಾರಿ ಹೋಗಿಬಿಡ್ತಾರೆ. ಸಾಮಾನ್ಯವಾಗಿ ಪಿಕ್ ಪ್ಯಾಕೆಟ್ ಮಾಡೋದು ಆ ಕಡೆ ಗಮನ ಸೆಳೀತಾರಲ್ಲ, 500 ರೂಪಾಯಿ ನೋಟ್ ಬಿಡಿಸಿರ್ತಾರೆ ಇವರೇ ಸರ್, ಅವ್ರು ನೋಡೋಕೆ ಹೋದ್ರೆ ಬ್ಯಾಗು ತೊಗೊಂಡೋಗ್ಬಿಡ್ತಾರೆ. ಅದು ಟ್ರಿಕ್, ಅದು ಅದಕ್ಕೆ ದುರ್ವಾದಿಗಳು ಮಾಡೋದೆಲ್ಲ ಹಾಗೆ ವಿಷಯಾಂತರ ಮಾಡಿಬಿಡ್ತಾರೆ. ಅದಕ್ಕೆ ಅಸಂಗತಿ ಬರ್ತಾರೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಇಷ್ಟೆಲ್ಲ ಬರೆದಿದೆ, ಎಷ್ಟು ಸಿಂಪಲ್ ವಾಕ್ಯ ಇದೆ ಯೋಚನೆ ಮಾಡಿ. ಸ್ವಲ್ಪ ಇದೇ ಸುಧಾ ಓದ್ದಾಗ ಭಾರಿ ಡಿಫಿಕಲ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಬೇರೆ ಪುಸ್ತಕಗಳಲ್ಲಿ ಹಾಕೊಂಡು ಉತ್ತರ ಕೊಡ್ತಾರೆ. ಬರೀ ಇದೇನೇ ಓದ್ದಾಗ ಏನಾಯಿತು, ಇವ್ರು ಆಚಾರ್ಯ ಸರಿ ಬರೆದಿಲ್ಲ ಅಂತ ಆಗ್ಬಿಡುತ್ತೆ. ಅಲ್ಲ, ಯಾರಿಗೆ ಬುದ್ಧಿ ದೋಷ ಇಲ್ಲ ಅವರಿಗೆ ಇದೇ ಸಾಕು, ಸಾಕ್ಷಾತ್ ಶಿಷ್ಯರಿಗೆ ಸಾಕಾಯಿತು. ಮುಂದೆ ಬರೋರು ಬೇರೆ ತಲೆ ಕೆಟ್ಟೋಗಿದ್ದು ಬೇರೆ, ಅವ್ರಿಗೆ ಅದೆಲ್ಲ ಬೇಕಾಯ್ತು. ಅವ್ರಿಗೆ ಇನ್ನೂ ತಲೆ ಕೆಟ್ಟವರಿಗೆ ಟಿಪ್ಪಣಿ ಬೇಕಾಯ್ತು. ಇದು ವ್ಯವಸ್ಥೆ ಬರೋದು. ಎರಡೂ ಒಂದೇ, ಶಬ್ದ ಅಂದ್ರೆ ಆಗಮ. ಯಾರೋ ಬಾದಿನ ಕಾನೂನು ಒಪ್ತೀಯ ಅಂತ ಯಾರು ಕೇಳ್ತಾರೆ ಕೋರ್ಟಲ್ಲಿ, ಕೋರ್ಟಿಗೆ ಬಂದ ಅಂದ್ರೆ ಅರ್ಥ ಏನು, ಕಾನೂನು ಒಪ್ಪೇ ಬರಬೇಕು. ಇಲ್ಲೋದ್ರೆ ನಾ ಸೌ ಸಮಯಿ ಅಂತ ಹೇಳ್ಬೇಕು. ನೀನೇನಲ್ಲ, ಸಮಯನೇ ಅಲ್ಲ, ನೀನು ಕ್ಯಾಂಡಿಡೇಟೇ ಅಲ್ಲ ಅಂತಿರಲ್ಲ, ಹಾಗೆ ಅರ್ಥ ಆಯ್ತಾ? ಒಪ್ಪೋದಿಲ್ಲ, ಒಪ್ಪಿಸ್ತೇನೋ. ಇವತ್ತು ಇನ್ನೊಂದು ತಮಾಷೆ ತಿಳ್ಕೊಳ್ಳಿ, ಯಾರನ್ನೋ ಖಂಡನೆ ಮಾಡೋಕ್ಕೆ ಶಾಸ್ತ್ರ ಹೊರಟಿಲ್ಲ, ನಮ್ಮ ಮನಸ್ಸಲ್ಲೇ ಕೆಲವು ವಿಚಾರ ಬಂದಿದೆ, ಅದಕ್ಕೆ ಉತ್ತರ ಸಿಗುತ್ತಿದ್ರೆ ನಾವು ಶಾಸ್ತ್ರ ಒಪ್ಪೋದಿಲ್ಲ ಅಂದರೆ ಅವನ್ನೇ ಈ ರೀತಿ ಯೋಚನೆ ಮಾಡಿ ಶುರು ಮಾಡಿಬಿಟ್ರೆ ಸುಮ್ಮನೆ ವ್ಯಾಖ್ಯಾನ ಓದ್ತಾರೆ, ತಾನು ಕೂತಿದ್ದಾನಷ್ಟೇ. ಅವನಿಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ಮಾತು ಇವನಿಗೆ ಯಾರಿಗೂ ಉತ್ತರ ಕೊಡ್ತಾ ಇದ್ದಾರೆ, ಈಗ ನಮಗೆ ಉತ್ತರ ಕೊಡ್ತಾ ಇದ್ದಾರೆ. ಆದ್ದರಿಂದ ಸರಿಯಾಗಿ ಶಾಸ್ತ್ರ ಯಾರಿಗೂ ಅಂತ ತಿಳ್ಕೊಂಡು ಓದಬಾರ್ದು, ನಮಗೆ ತಿಳ್ಕೊಂಡೇ ಓದ್ಬೇಕಾದ್ರೆ. ಆಗ ನಮಗೆ ಮತ್ತೊಂದು ಪ್ರಶ್ನೆ ಬರೋದಿಲ್ಲ, ಮತ್ತು ಕೇಳಿದ್ರೆ ಉತ್ತರ ಹೇಳೋಕ್ಕೂ ಬರೋದು. ಇಲ್ಲದ್ರೆ ನಾವೇನೋ ಫಾಲೋ ಮಾಡ್ತಿರ್ತೀವಿ, ಯಾರು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋಕ್ಕೆ ಬರಲಿಲ್ಲ, ತಾನು ಬಿಟ್ಬಿಡ್ತಾರೆ. ಉತ್ತರ ಬರಲಿಲ್ಲ ತಾನು ಬಿಟ್ಬಿಡ್ತಾರೆ. ಹಾಗಾಗೋದಿಲ್ಲ, ಅವ್ರು ಉತ್ತರ ಕೊಟ್ಟು ಕನ್ವಿನ್ಸ್ ಮಾಡ್ತಾರೆ. ಇಲ್ಲದ್ರೆ ತಾನಂತೂ ಗಟ್ಟಿಯಾಗಿದ್ದೇ ಇರ್ತಾರೆ. ಶಬ್ದ ಪ್ರಾಮಾಣ್ಯ ಬೌದ್ಧ ಮತ ಅನುವದತಿ ಅಂತ ಬರೀತಾರೆ. ಏನ ಶಬ್ದ ಪ್ರಾಮಾಣ್ಯವಾದಿ ಬೌದ್ಧ ಮತ ಅನುವದತಿ. ಶಬ್ದ ಪ್ರಾಮಾಣ್ಯವಾದಿ ಬೌದ್ಧರು ಅಂತ ಹೇಳಲಿಲ್ಲ, ಶಬ್ದ ಪ್ರಾಮಾಣ್ಯ ಆದವನು ಬೌದ್ಧ ಮತವನ್ನು ಅನುವಾದ ಮಾಡ್ತಾ ಇದ್ದಾರೆ ಅಂತ ಇವರು ಬೇರೆ, ಅವರು ಬೇರೆ. ಅವ್ರು ಆಗ ಒಪ್ಪೋದಿಲ್ಲ. ಅನವಸ್ಥಾ ಇವೆಲ್ಲ ಮೊದಲೇ ಹೇಳಿದಂತೆ ಭಾಳ ಅತ್ಯಂತ ಅಮೂಲ್ಯ ವಾಕ್ಯಗಳು. ಮರೆಯದಂತೆ ಓದಿ ನಮಗೆ ಅಂತ ತಿಳ್ಕೊಂಡು ಮತ್ತೆ ಮತ್ತೆ ಓದ್ತಿದ್ರೆ ನಮ್ಮ ವಿತಿನ್ ಅವರ್ ಲಿಮಿಟ್ಸಲ್ಲಿ ಚೆನ್ನಾಗಿ ಅರ್ಥ ಆಗ್ತದೆ.